نساء من نساء عسى إن يكن خيرا منهن ولا تلمزوا أنفسكم ولا تنابزوا بالألقاب بئس الاسم الفسوق بعد الإيمان ومن لم يتب فأولئك هم الظالمون. يا أيها الذين آمنوا اجتنبوا كثيرا من الظن إن بعض الظن إثم ولا تجسسوا ولا يغتب بعضكم بعضا أيحب أحدكم أن يأكل لحم أخيه ميتا أيحب أحدكم أن يأكل لحم أخيه ميتا فكرهتموه واتقوا الله إن الله تواب رحيم. يا أيها الناس إنا خلقناكم من ذكر وأنثى وجعلناكم شعوبا وقبائل لتعارفوا إن أكرمكم عند الله أتقاكم إن الله عليم خبير. صدق الله العظيم. ಆತ್ಮೀಯ ಬಂಧುಗಳೇ, ಇದೀಗ ತಮ್ಮ ಮುಂದೆ ಪವಿತ್ರ ಕುರಾನಿನ 49ನೇ ಅಧ್ಯಾಯದ
10ನೇ ಸೂಕ್ತ 10 ಮತ್ತು ಅದರಿಂದ ಸುಮಾರು 13ರವರೆಗೆ ಸೂಕ್ತಗಳನ್ನು ಅರಬ್ಬಿ ಭಾಷೆಯಲ್ಲಿ ತಮ್ಮ ಮುಂದೆ ಪಠಿಸಲಾಯಿತು. ಈಗ ನಾನು ಅದರ ಕನ್ನಡ ಅನುವಾದವನ್ನು ತಮ್ಮ ಮುಂದೆ ಪಠಿಸುತ್ತೇನೆ. ಬಹಿಷ್ಕೃತ ಶೈತಾನನ ಕೇಡಿನಿಂದ ಅಲ್ಲಾಹನ ಅಭಯವನ್ನು ಕೋರುತ್ತಾ, ಪರಮ ದಯಾಮಯನು ಕರುಣಾಮಯೂ ಆದ ಅಲ್ಲಾಹನ ನಾಮದಿಂದ ಪ್ರಾರಂಭ. ಸಕಲ ಸರ್ವ ಸ್ತುತಿ ಸ್ತೋತ್ರಗಳು ಸರ್ವಲೋಕದ ಒಡೆಯನು, ಪರಿಪಾಲಕನು, ಈ ಜಗತ್ತಿನ ಸೃಷ್ಟಿಕರ್ತನು, ಅಧಿಪತಿಯೂ ಆದ ಅಲ್ಲಾಹನಿಗೆ ಮೀಸಲು. ಸತ್ಯ ವಿಶ್ವಾಸಿಗಳಂತೂ ಪರಸ್ಪರ ಸಹೋದರರು. ಆದುದರಿಂದ ನಿಮ್ಮ ಸಹೋದರರ ನಡುವೆ ಸಂಬಂಧಗಳನ್ನು ಸರಿಪಡಿಸಿರಿ ಮತ್ತು ಅಲ್ಲಾಹನಿಗೆ ಭಯಪಡಿರಿ. ನಿಮ್ಮ ಮೇಲೆ ಕೃಪೆ ತೋರಲಾಗುವುದೆಂದು ನಿರೀಕ್ಷಿಸಬಹುದು. 2ನೇದು, ಓ ಸತ್ಯ ವಿಶ್ವಾಸಿಗಳೇ, ಪುರುಷರು ಇತರರ ಪುರುಷರನ್ನು ಅಪಹಾಸ್ಯ ಮಾಡಬಾರದು. ಅವರು ಇವರಿಗಿಂತ ಉತ್ತಮ ರೀತಿಯಲ್ಲಿರಬಹುದು. ಮತ್ತು ಸ್ತ್ರೀಯರು ಇತರ ಸ್ತ್ರೀಯರನ್ನು ಅಪಹಾಸ್ಯ ಮಾಡಬಾರದು. ಅವರು ಇವರಿಗಿಂತ ಉತ್ತಮರಾಗಿರಲೂಬಹುದು. ಪರಸ್ಪರರನ್ನು ನಿಂದಿಸಬೇಡಿರಿ ಮತ್ತು ಒಬ್ಬರು ಇನ್ನೊಬ್ಬರನ್ನು ಅಡ್ಡ ಹೆಸರಿನಿಂದ ಕರೆಯಬೇಡಿರಿ. ಸತ್ಯ ವಿಶ್ವಾಸ ಸ್ವೀಕರಿಸಿದ ಬಳಿಕ ಕರ್ಮ ಭ್ರಷ್ಟತೆಯಲ್ಲಿ ಹೆಸರು ಗಳಿಸುವುದು ಬಹಳ ಕೆಟ್ಟದ್ದು. ಈ ನಿಲುಮೆಯನ್ನು ತೊರೆಯದವರು ಆಕ್ರಮಿಗಳಾಗುವರು. ಓ ಸತ್ಯ ವಿಶ್ವಾಸಿಗಳೇ, ಹೆಚ್ಚಿನ ಗುಮಾನಿಗಳಿಂದ ದೂರವಿರಿ. ನಿಶ್ಚಯವಾಗಿಯೂ ಕೆಲವು ಗುಮಾನಿಗಳು ಪಾಪವಾಗಿವೆ. ದೋಷಾನ್ವೇಷಣೆ ಮಾಡದಿರಿ. ನಿಮ್ಮಲ್ಲಿ ಯಾರು ಯಾರ ಬಗ್ಗೆಯೂ ಪರದೋಷಣೆ ಮಾಡಬಾರದು. ನಿಮ್ಮಲ್ಲಿ ಯಾರಾದರೂ ತನ್ನ ಮೃತ ಸಹೋದರನ ಮಾಂಸ ತಿನ್ನುವುದನ್ನು ಇಷ್ಟಪಡುವನೇ? ನೀವು ಸ್ವತಃ ಇದನ್ನು ಅಸಹ್ಯ ಪಡುತ್ತೀರಿ. ಅಲ್ಲಾಹನನ್ನು ಭಯಪಡಿರಿ. ಅಲ್ಲಾಹನು ಪಶ್ಚಾತ್ತಾಪ ಸ್ವೀಕರಿಸುವವನು, ಕರುಣಾನಿಧಿಯೂ ಆಗಿರುತ್ತಾನೆ. ಓ ಜನರೇ, ನಾವು ನಿಮ್ಮನ್ನು ಒಬ್ಬ ಪುರುಷ ಮತ್ತು ಒಬ್ಬ ಸ್ತ್ರೀಯಿಂದ ಉಂಟು ಮಾಡಿದೆವು. ತರುವಾಯ ನೀವು ಪರಸ್ಪರ ಪರಿಚಯ ಪಟ್ಟುಕೊಳ್ಳಲಿಕ್ಕಾಗಿ ನಿಮ್ಮ ಜನಾಂಗಗಳನ್ನು, ಗೋತ್ರಗಳನ್ನು ಮಾಡಿದೆವು. ನಿಮ್ಮ ಪೈಕಿ ಅತ್ಯಧಿಕ ಧರ್ಮನಿಷ್ಠನೇ ವಾಸ್ತವದಲ್ಲಿ ಅಲ್ಲಾಹನ ಬಳಿ ಅತಿ ಹೆಚ್ಚು ಗೌರವಕ್ಕೆ ಪಾತ್ರನು. ನಿಶ್ಚಯವಾಗಿಯೂ ಅಲ್ಲಾಹನು ಸರ್ವಜ್ಞನು, ವಿವರಪೂರ್ಣನೂ ಆಗಿರುತ್ತಾನೆ. ವಾಖಿರು ದಾವಾನ ವನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅರ್ಥಾತ್ ಸರ್ವ ಲೋಕಗಳ ಪರಿಪಾಲಕನಾದ ಅಲ್ಲಾಹನನ್ನು ಸ್ತುತಿಸುತ್ತಾ ಈ ಸಂದೇಶವನ್ನು ಕೊನೆಗೊಳಿಸುತ್ತೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣಮಾನ್ಯ ಅತಿಥಿಗಳೇ, ವೇದಿಕೆಯ ಮುಂಭಾಗದಲ್ಲಿರುವ ನನ್ನೆಲ್ಲ ಆತ್ಮೀಯ ಸಹೋದರ ಸಹೋದರಿಯರೇ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾ. ನಿಮ್ಮೆಲ್ಲರ ಮೇಲೆ ಆ ದೇವನ ಶಾಂತಿ ಇರಲಿ. ಆತ್ಮೀಯ ಬಂಧುಗಳೇ, ಕಳೆದ ವಾರ ಜಗತ್ತಿನ ಮುಸ್ಲಿಂ ಬಾಂಧವರು 1 ತಿಂಗಳ ಉಪವಾಸವನ್ನು ಆಚರಿಸಿದ ಬಳಿಕ ಈದ್ ಉಲ್ ಫಿತರ್ ಎಂಬ ಹಬ್ಬವನ್ನು ಕೂಡ ಆಚರಿಸಿದರು. ಆ ಪ್ರಯುಕ್ತ ಇಂದು ಸರ್ವಧರ್ಮೀಯರನ್ನು ಒಳಗೊಂಡಂತೆ ಒಂದು ಸೌಹಾರ್ದ ಈದ್ ಕೂಟವನ್ನು ಇವತ್ತು ಜಮಾತೆ ಇಸ್ಲಾಮಿ ಹಿಂದ್ ಮೈಸೂರು ನಗರ ಶಾಖೆ ವತಿಯಿಂದ ಆಯೋಜಿಸಲಾಗಿದೆ.
ನಮ್ಮ ದೇಶದಲ್ಲಿ ಹಬ್ಬಗಳಿಗೇನು ಕೊರತೆ ಇಲ್ಲ. ವಿವಿಧ ಧರ್ಮಗಳ ಹಬ್ಬಗಳು, ಅದೇ ರೀತಿ ರಾಷ್ಟ್ರೀಯ ಹಬ್ಬಗಳು ನಿರಂತರವಾಗಿ ನಮ್ಮ ದೇಶದಲ್ಲಿ ನಡೆಯುತ್ತಾ ಇದೆ. ಆದರೆ ದುರಂತ ಏನು ಅಂತ ಹೇಳಿದರೆ, ಯಾವುದಾದರೊಂದು ವಿಭಾಗದ, ಯಾವುದಾದರೊಂದು ಸಮುದಾಯದ, ಯಾವುದಾದರೊಂದು ಧರ್ಮದ ಹಬ್ಬ ಬಂದಾಗ ಇತರರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗುವಂತಹ ಪರಿಸ್ಥಿತಿ ಸಂಜಾತವಾಗಿದೆ. ಹೋಳಿ ಹಬ್ಬ ಆಚರಿಸುವಾಗ ಮಸೀದಿಗಳಿಗೆ ಟಾರ್ಪಾಲಿನ್ ಹಾಕಬೇಕಾದಂತಹ ಪರಿಸ್ಥಿತಿ, ಹಬ್ಬಗಳನ್ನು ಆಚರಿಸುವಾಗ ಪೊಲೀಸರಿಂದ ಬಿಗಿ ಬಂದೋಬಸ್ತ್ ಮಾಡಬೇಕಾದಂತಹ ಅಗತ್ಯ, ಇದು ನಾವು ನಮ್ಮ ಸಮಾಜದಲ್ಲಿ ಕಾಣ್ತಾ ಇದ್ದೀವಿ. ವಾಸ್ತವದಲ್ಲಿ ಹಬ್ಬ ಅಂತ ಹೇಳಿದರೆ ಅದು ಯಾವ ಧರ್ಮದ ಹಬ್ಬ ಆದರೂ ಕೂಡ ಎಲ್ಲರೂ ಪರಸ್ಪರ ಸಂತೋಷದಿಂದ ಆಚರಿಸಬೇಕಾದಂತಹ ಹಬ್ಬ. ಹಬ್ಬಗಳು ಆ ಸಮಾಜದಲ್ಲಿ ಒಂದು ಸೌಹಾರ್ದದ ವಾತಾವರಣವನ್ನು ನಿರ್ಮಾಣ ಆಗಬೇಕು. ಪರಸ್ಪರ ಪ್ರೀತಿಯ, ಸ್ನೇಹದ ಒಂದು ವಾತಾವರಣ ನಿರ್ಮಾಣ ಆಗಬೇಕು. ಆ ರೀತಿಯಲ್ಲಿ ಹಬ್ಬವನ್ನು ಆಚರಿಸಿಕೊಳ್ಬೇಕು. ಈ ನಿಟ್ಟಿನಲ್ಲಿ ಜಮಾತೆ ಇಸ್ಲಾಮಿ ಹಿಂದ್, ನಮ್ಮ ದೇಶ ಬಹುಧರ್ಮೀಯರ ದೇಶ, ಬಹುಸಂಸ್ಕೃತಿಯ ದೇಶ. ಇಲ್ಲಿ ಹಲವು ಧರ್ಮಗಳನ್ನು ಆಚರಿಸುವವರಿದ್ದಾರೆ, ಹಲವು ಸಂಪ್ರದಾಯಗಳನ್ನು, ಹಲವು ಆಚಾರ ವಿಚಾರಗಳನ್ನು ಅನುಸರಿಸಿಕೊಂಡು ಬದುಕುವವರಿದ್ದಾರೆ. ಇವರ ಮಧ್ಯೆ ಪರಸ್ಪರ ಸೌಹಾರ್ದಯುತವಾದಂತಹ ಸಹಬಾಳ್ವೆಯ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಆಗಬೇಕು ಅಂತೇಳಿ ಜಮಾತೆ ಇಸ್ಲಾಮಿ ಹಿಂದ್ ಬಯಸ್ತದೆ. ಆದ್ದರಿಂದ ಅದು ಇಂತಹ ಸಂದರ್ಭಗಳಲ್ಲಿ, ಅದು ಈದ್ ಉಲ್ ಫಿತರ್ ಆಗಿರ್ಬೋದು, ಬಕ್ರೀದ್ ಹಬ್ಬ ಆಗಿರ್ಬೋದು, ಅಥವಾ ಇಫ್ತಾರ್ ಉಪವಾಸ ಏನು ತೊರೆಯುವಂತಹ ಸಂದರ್ಭದಲ್ಲಿ ಇಫ್ತಾರ್ ಕೂಟಗಳನ್ನು ಆಯೋಜಿಸುವ ಮುಖಾಂತರ ಎಲ್ಲ ಧರ್ಮೀಯರನ್ನು ಒಟ್ಟು ಸೇರಿಸಿಕೊಂಡು ಆ ಸಂತೋಷವನ್ನು ಹಂಚಿಕೊಳ್ಳುವಂತಹ ಒಂದು ಕಾರ್ಯಕ್ರಮವನ್ನು ಅದು ನಿರಂತರವಾಗಿ ನಡೆಸ್ತಾ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಇವತ್ತು ಕೂಡ ಈ ಒಂದು ಕಾರ್ಯಕ್ರಮವನ್ನು, ನಮ್ಮಲ್ಲಿ ಇವತ್ತು ನಮ್ಮ ದೇಶದ ಪರಿಸ್ಥಿತಿ ಹೇಗಿದೆ, ನಮ್ಮ ಸಮಾಜದ ಪರಿಸ್ಥಿತಿ ಹೇಗಿದೆ ಎಂದರೆ ನಮಗೆ ಗೊತ್ತಿದೆ. ವಿದ್ವೇಷದ, ಹಗೆತನದ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ನಾವು ಸೌಹಾರ್ದದ, ಸ್ನೇಹದ, ಪ್ರೀತಿಯ ಕಾರ್ಯಕ್ರಮಗಳನ್ನು, ಮಾತುಗಳನ್ನು ನಾವು ನಿರಂತರವಾಗಿ ನಾವು ಮಾಡ್ತಾ ಇರಬೇಕು, ಹೇಳ್ತಾ ಇರಬೇಕು. ಈ ಸಂದೇಶ ಈ ಜನರಿಗೆ ತಲುಪುವಂತಾಗಬೇಕು. ನಾವು ಪರಸ್ಪರ ಒಂದು ದೇಶದ ಪ್ರಜೆಗಳು ಎಂಬ ನೆಲೆಯಲ್ಲಿ ಒಟ್ಟಿಗೆ ಬಾಳುವಂತಹ, ಪರಸ್ಪರ ಧರ್ಮವನ್ನು ಅರಿತುಕೊಂಡು ಬಾಳುವಂತಹ, ಪರಸ್ಪರ ಧರ್ಮದ ತಿಳುವಳಿಕೆ ಇಲ್ಲದೆ ಇದ್ದರೆ ನಮ್ಮಲ್ಲಿ ಅಪನಂಬಿಕೆ, ತಪ್ಪು ತಿಳುವಳಿಕೆ ಉಂಟಾಗ್ತದೆ. ತಪ್ಪು ತಿಳುವಳಿಕೆ, ಅಪನಂಬಿಕೆಗಳು ದೂರವಾಗಬೇಕಿದ್ರೆ ನಾವು ಇಂತಹ ಕಾರ್ಯಕ್ರಮಗಳನ್ನು ನಾವು ಕೇವಲ ಒಂದು ವಿಭಾಗದವರು ಮಾತ್ರ ಅಂತೇಳಿ ಅಲ್ಲ, ಇಲ್ಲಿಯ ನಮ್ಮ ಹಿಂದೂ ಬಾಂಧವರಿದ್ದಾರೆ, ಕ್ರೈಸ್ತ ಬಾಂಧವರಿದ್ದಾರೆ, ಅವರಲ್ಲಿ ನಾನು ವಿನಂತಿಸುವುದು ಏನಂತ ಹೇಳಿದರೆ, ನಿಮ್ಮ ಹಬ್ಬಗಳ ಸಂದರ್ಭದಲ್ಲೂ ಕೂಡ ಇಂತಹ ಸೌಹಾರ್ದ ಕಾರ್ಯಕ್ರಮಗಳನ್ನು ನೀವು ಆಯೋಜಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ವಿನಮ್ರವಾಗಿ ನಿಮ್ಮ ಹತ್ರ ವಿನಂತಿಸ್ತಾ ಇದ್ದೇನೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ಹಲವು ಮುಖ್ಯ ಅತಿಥಿಗಳು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇಂದಿನ ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟಿಸುವವರು ವಿಶ್ವ ಮೈತ್ರಿ ಬುದ್ಧ ವಿಹಾರ ಮೈಸೂರು, ಇದರ ಶ್ರೀ ಬಂತೆ ಡಾಕ್ಟರ್ ಕಲ್ಯಾಣ ಸಿರಿಯವರು. ನಾನು ಅವರನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ನಮ್ಮ ಮುಖ್ಯ ಅತಿಥಿಯಾಗಿ ಭಾಗವಹಿಸ್ತಾ ಇರುವವರು ಡಯೋಸಿಸನ್ ಕಮಿಷನ್ ಮೈಸೂರು ಡಯೋಸಿಸ್, ಇದರ ಸಂಯೋಜಕರಾದಂತಹ ಫಾದರ್ ಅರುಳ್ ಸೆಲ್ವಾ ಕುಮಾರ್ ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು
ವಹಿಸಿ ಮಾತನಾಡಲಿದ್ದಾರೆ. ಜಮಾತೆ ಇಸ್ಲಾಮಿ ಹಿಂದ್ ಕರ್ನಾಟಕ ಇದರ ರಾಜ್ಯ ಕಾರ್ಯದರ್ಶಿಗಳಾದಂತಹ ಜನಾಬ್ ಮೊಹಮ್ಮದ್ ಕುಂಜಿ ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ದ್ವಾ ನಿರ್ವಹಿಸಲಿರುವಂತಹ ಮೈಸೂರಿನ ಸರ್ ಕಾಜಿಗಳಾದಂತಹ ಮೌಲಾನಾ ಮೊಹಮ್ಮದ್ ಉಸ್ಮಾನ್ ಶರೀಫ್ ಅವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ನೂರ್ ಮೊಹಮ್ಮದ್ ಮರ್ಚೆಂಟ್ ಅವರಿದ್ದಾರೆ. ಅವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಮೈಸೂರು ನಗರ ಸ್ಥಾನೀಯ ಅಧ್ಯಕ್ಷರಾದಂತಹ ಮೊಹಮ್ಮದ್ ಅಸ್ಲಂ ಅವರು ಈ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮದ ಆರಂಭದಲ್ಲಿ ಕುರಾನ್ ಪಠಣವನ್ನು ನಿರ್ವಹಿಸಿದಂತಹ ಬ್ರದರ್ ಅಬ್ದುಲ್ ಅಜೀಜ್, ಅದರ ಕನ್ನಡ ಅನುವಾದವನ್ನು ಮಾಡಿದಂತಹ ಜನಾಬ್ ಅಬ್ದುಲ್ ಗಫಾರ್ ಬೇಗ್, ಅದೇ ರೀತಿ ಈ ಕಾರ್ಯಕ್ರಮವನ್ನು ನಿರೂಪಿಸುತ್ತಿರುವಂತಹ ತನ್ವೀರ್ ತಜಮ್ಮುಲ್ ಅವರನ್ನು ಕೂಡ ನಾನು ಸ್ವಾಗತಿಸ್ತೇನೆ. ಅದೇ ರೀತಿ ಇಲ್ಲಿ ನೆರೆದಿರುವಂತಹ ನನ್ನೆಲ್ಲ ಆತ್ಮೀಯ ಸಹೋದರ ಸಹೋದರಿಯರನ್ನು ಸ್ವಾಗತಿಸ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. ವಾಹಿರ್ ದಾವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಮೈಸೂರು ಇವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನ ಬಯಸ್ತೇನೆ. ಈ ಕಾರ್ಯಕ್ರಮದ ಉದ್ಘಾಟನಾ ಭಾಷಣವನ್ನ ವಿಶ್ವ ಮೈತ್ರಿ ಬುದ್ಧ ವಿಹಾರ ಮೈಸೂರು ಶ್ರೀ ಬಂತೆ ಡಾಕ್ಟರ್ ಕಲ್ಯಾಣ ಸಿರಿ ಇವರನ್ನ ಪೋಡಿಯಂಗೆ ಆಹ್ವಾನಿಸುತ್ತೇನೆ. ನಮೋ ಬುದ್ಧಾಯ. ಮೊದಲಿಗೆ ವಿಶ್ವದ ಸರ್ವ ಧರ್ಮಗಳಿಗೂ, ಸರ್ವ ಧರ್ಮದ ಪ್ರತಿಪಾದಕರಿಗೂ, ಸರ್ವ ಧರ್ಮದಲ್ಲಿರುವಂಥ ಎಲ್ಲ ಗುರುಗಳಿಗೂ, ಎಲ್ಲ ಸಾಧು ಸಂತರಿಗೂ ಹೃದಯಪೂರ್ವಕವಾಗಿ ನಮನಗಳನ್ನ ಸಲ್ಲಿಸ್ತೇನೆ. ಈ ದಿನ ತುಂಬ ಮಹತ್ತರವಾದದ್ದು. ಈದ್ ಸೌಹಾರ್ದ ಒಕ್ಕೂಟ ಅನ್ನುವಂಥದ್ದು ಬಹಳ ವಿಶೇಷವಾದದ್ದು ಮತ್ತು ಎಲ್ಲರನ್ನೂ ಒಂದು ಮಾಡುವಂಥದ್ದು, ಮಾನವೀಯ ಸಂಬಂಧಗಳನ್ನು ಗಟ್ಟಿ ಮಾಡುವಂತಹ ಒಕ್ಕೂಟ ಇದು. ಇಂಥ ಒಂದು ಮಹತ್ವಪೂರ್ಣವಾದಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ಜಮಾತೆ ಇಸ್ಲಾಮಿ ಹಿಂದ್ ಮೈಸೂರು ನಗರ ಶಾಖೆಗೆ ಮೊದಲಿಗೆ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂತಹ ಮೊದಲಿಗೆ ಪವಿತ್ರ ಕುರಾನ್ ಪಠಣವನ್ನು ಮಾಡಿರುವಂತಹ ಅಬ್ದುಲ್ ಅಜೀಜ್ ಅವರಿಗೆ ಪ್ರೀತಿಪೂರ್ವಕ ಸ್ಮರಣೆಯನ್ನ ಮಾಡ್ತೇನೆ. ಆಮೇಲೆ ಅದನ್ನ ಕನ್ನಡಕ್ಕೆ ಅನುವಾದ ಮಾಡಿರುವಂತಹ ಅಬ್ದುಲ್ ಗಫಾರ್ ಬೇಗ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ನೆನ್ಕೊಳ್ತೇನೆ. ಹಾಗೂ ಸ್ವಾಗತ ಮತ್ತು ಪ್ರಾಸ್ತಾವಿಕ ನುಡಿಗಳನ್ನ ಹೇಳಿರುವಂತಹ ಜನಾಬ್ ಅಬ್ದುಲ್ ಸಲಾಂ ಅವರಿಗೆ, ಅತಿಥಿ ಭಾಷಣವನ್ನ ಮಾಡಲು ಬಂದಿರುವಂತಹ ರೆವರೆಂಡ್ ಫಾದರ್ ಅರುಳ್ ಸೆಲ್ವಕುಮಾರ್ ಅವರಿಗೆ, ಶುಭ ಹಾರೈಕೆಯನ್ನ ನೀಡಲು ಬಂದಿರುವಂತಹ ಜನಾಬ್ ಅಯೂಬ್ ಖಾನ್ ಅವರಿಗೆ, ಅಧ್ಯಕ್ಷೀಯ ಭಾಷಣವನ್ನ ಮಾಡಲು ಬಂದಿರುವಂತಹ ಜನಾಬ್ ಮೊಹಮ್ಮದ್ ಕುಯಿ ಅವರಿಗೆ, ಖ್ಯಾತ ಭಾಷಣಕಾರರು, ದುವಾ ಮೌಲಾನಾ ಮೊಹಮ್ಮದ್ ಉಸ್ಮಾನ್ ಶರೀಫ್ ಸಾಹೇಬ್ರಿಗೆ, ನೂರ್ ಮೊಹಮ್ಮದ್ ನನ್ನ ಪ್ರೀತಿಯ ಹಿತೈಷಿಗಳು, ಒಡನಾಡಿಗಳು, ಸುಮಾರು 15 ವರ್ಷಗಳಿಂದ ನಮ್ಮ ಹಿರಿಯ ಸ್ನೇಹಿತರಾಗಿ ಜೊತೆಲಿರುವಂಥವರು, ಸಮಾಜ ಕಾರ್ಯಕರ್ತದಲ್ಲಿ ತೊಡಗಿರುವಂಥವರು, ಮಾನವೀಯ ಹೃದಯವುಳ್ಳಂಥ ಸ್ನೇಹಿತರು, ನೂರ್ ಮೊಹಮ್ಮದ್ ಮರ್ಚೆಂಟ್ ಅವರಿಗೆ, ನಿರೂಪಣೆಯನ್ನು ಮಾಡುವಂತಹ ತನ್ವೀರ್ ತಜಮುಲ್ ಮಂಡ್ಯ ಅವರಿಗೆ, ಉಪಸ್ಥಿತರಿರುವಂತಹ ಜನಾಬ್ ಮೊಹಮ್ಮದ್ ಅಸ್ಲಾಂ ಅವರಿಗೆ, ಜನಾಬ್ ಖಲೀಲ್ ಲುಸ್ರಾನ್ ವಸೀಂ ಅವರಿಗೆ ಎಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಗೌರವಗಳನ್ನ ಸಲ್ಲಿಸ್ತೇನೆ. ಹಾಗೆ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರುವಂಥ, ಈ ಕಾರ್ಯಕ್ರಮವನ್ನ ಕೇಳಲು ಆಗಮಿಸಿರುವಂಥ, ವೇದಿಕೆ ಮುಂಭಾಗದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ನನ್ನ ಪ್ರೀತಿಯ ಬಂಧುಗಳಿಗೂ ನಾನು ಈ ಸಂದರ್ಭದಲ್ಲಿ ಗೌರವಪೂರ್ವಕವಾಗಿ ಪ್ರೀತಿಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ.
ಈ ಕಾರ್ಯಕ್ರಮದ ವಿಶೇಷ ಮಹತ್ತರವಾದದ್ದೇ. ಅದಕ್ಕೂ ಮುಂಚಿತವಾಗಿ ರಂಜಾನ್ ಅನ್ನುವಂಥ ಪದ ಕೇಳಿ ನನಗೆ ತುಂಬ ಸಂತೋಷ ಆಯಿತು. ರಂಜಾನ್ ಅಂದರೆ ಪಾಪಗಳನ್ನು ನಿರ್ಮೂಲನೆ ಮಾಡುವಂಥದ್ದು, ಪಾಪಗಳನ್ನು ಸುಡುವಂಥದ್ದು. ಈ ರಂಜಾನ್ನಲ್ಲಿ ಈ ಪಾಪಗಳನ್ನು ನಾವು ಕಾಯ ವಾಚ ಮನಸ್ಸ ಏನೆಲ್ಲ ಪಾಪಗಳು ಮಾಡಿರ್ತೀವಿ, ಕೆಟ್ಟ ಆಲೋಚನೆ ಮಾಡಿರ್ತೀವಿ, ಕೆಟ್ಟ ಮಾತುಗಳನ್ನ ಆಡಿರ್ತೀವಿ, ಕೆಟ್ಟ ಕಾರ್ಯಗಳನ್ನ ಮಾಡಿರ್ತೀವಿ, ಅವೆಲ್ಲವನ್ನೂ ಕೂಡ ನಾವು ಪರಿಹರಿಸ್ಕೊಳ್ಳಿಕ್ಕೆ ಒಂದು ಮಾರ್ಗ ಬೇಕು, ಒಂದು ದಿನ ಬೇಕು. ಆ ಕ್ಷಣ ಈ ರಂಜಾನ್ ದಿನ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ತುಂಬ ಶ್ರೇಷ್ಠವಾದಂತಹ ದಿನ ಇದು ರಂಜಾನ್. ಪಾಪಗಳನ್ನ ಪರಿಹಾರ ಮಾಡಿಕೊಳ್ಳೋದು ಹೇಗೆ? ಕೇವಲ ಭಾಷಣದ ಮೂಲಕ ಅಲ್ಲ, ಅದನ್ನ ಆಚರಣೆ ಮಾಡಿ ಅನುಸರಣೆ ಮಾಡಿ ಮನಪೂರ್ವಕವಾಗಿ ಅಂತರಂಗ ಮತ್ತು ಬಹಿರಂಗವನ್ನ ಪರಿಶುದ್ಧಿಗೊಳಿಸಿಕೊಳ್ಳೋದ್ರ ಮೂಲಕ ಶುದ್ಧಿ ಮಾಡ್ಕೊಳ್ಳೋದು ಇದೆಯಲ್ಲ, ಪಾಪ ಪರಿಹಾರ ಮಾಡ್ಕೊಳ್ಳೋದು ಅತ್ಯಂತ ಶ್ರೇಷ್ಠವಾದದ್ದು. ಅಂತ ಶ್ರೇಷ್ಠ ತತ್ವವನ್ನ ಇಸ್ಲಾಮಿಕ್ ನೀಡ್ತಾ ಇದೆ ಅಂದ್ರೆ ಅದು ಎಷ್ಟು ಮಾನವೀಯ ನೆಲೆಗಟ್ಟಿನ ಧರ್ಮ ಅಂತ ಅನ್ನಿಸ್ತಾ ಇದೆ. ಈ ರಂಜಾನ್ನಲ್ಲಿ ಎರಡು ಮುಖ್ಯವಾದಂತಹ ಅಂಶಗಳಿದಾವೆ. ಒಂದು ಉಪವಾಸ, ಇನ್ನೊಂದು ಈದ್ ಅಂತ. ಈ ಉಪವಾಸದ ಕ್ರಮ ಬಹಳ ವಿಶೇಷವಾದದ್ದು ಮತ್ತು ಅರ್ಥಪೂರ್ಣವಾದದ್ದು ಮತ್ತು ಆಕರ್ಷಕವಾದದ್ದು ಹಾಗೂ ಮಾದರಿಯುತವಾದದ್ದು. ಉಪವಾಸದಿಂದ ಆರೋಗ್ಯವೂ ಕೂಡ ಉತ್ತಮವಾಗ್ತದೆ, ನಮ್ಮ ಮನಸ್ಸಿನ ಸ್ಥಿತಿ ಕೂಡ ಉತ್ತಮವಾಗ್ತದೆ. ಈ ಉಪವಾಸದಲ್ಲಿ ಎಲ್ಲರಿಗೂ ಕಡ್ಡಾಯ. ಇಸ್ಲಾಂನಲ್ಲಿ ಉಪವಾಸಕ್ಕೆ ಮಹತ್ತರವಾದಂಥ ಸ್ಥಾನ ಇದೆ. ಎಲ್ಲರಿಗೂ ಕಡ್ಡಾಯ. ಇಲ್ಲಿ ಸ್ತ್ರೀ ಪುರುಷ ಅನ್ನುವಂಥ, ವೃದ್ಧ ಅನ್ನುವಂಥ, ಶ್ರೀಮಂತ ಬಡವ ಅನ್ನುವಂಥ ಯಾವುದೇ ಒಂದು ಭೇದ ಭಿನ್ನತೆ ಇಲ್ಲ. ಎಲ್ಲರೂ ಕೂಡ ಕಡ್ಡಾಯವಾಗಿ ಮುಂಜಾನೆಯಿಂದ ಮುಸ್ಸಂಜೆವರೆಗೂ ಕೂಡ ಒಂದು ತೊಟ್ಟು ನೀರು ಕುಡಿದೆ ಶ್ರದ್ಧಾಪೂರ್ವಕವಾಗಿ ಉಪವಾಸವನ್ನು ಆಚರಣೆ ಮಾಡಬೇಕು. ಆ ರೀತಿ ಮಾಡ್ತಕ್ಕಂಥ ಒಂದು ಕ್ರಮ ಅತ್ಯಂತ ಶ್ರೇಯಸ್ಕರವಾದದ್ದು. ಈ ಒಂದು ಉಪವಾಸವನ್ನ ಮಾಡುವುದರಿಂದ ಸಾಕ್ಷಾತ್ ಭಗವಂತನಿಗೆ ಹಾಗೆ ಆಚರಣೆ ಮಾಡುವಂತಹ ಇಸ್ಲಾಮಿಕ್ ವ್ಯಕ್ತಿಗಳು ಹತ್ತಿರವಾಗ್ತಾರೆ ಎನ್ನುವಂಥ ನಂಬಿಕೆ ಇಸ್ಲಾಮಿಕ್ಕಲ್ಲಿದೆ. ಇದರಿಂದ ಸಾಕಷ್ಟು ಸತ್ಫಲಗಳಿದಾವೆ. ಏನು ಉಪವಾಸ ಮಾಡೋದ್ರಿಂದ ಏನು ಅಂದ್ರೆ ನಮ್ಮ ಅಹಂಕಾರ ಅಂತಕ್ಕಂಥದ್ದು, ಅಹಂ ಅನ್ನುವಂಥದ್ದು, ನಮ್ಮಲ್ಲಿರ್ತಕ್ಕಂಥ ಒಂದು ಕೆಟ್ಟ ಗುಣಗಳೆಲ್ಲ ಕರಗ್ತವೆ. ಇನ್ನೊಬ್ಬರ ಹಸಿವು ಎಷ್ಟು ಕಷ್ಟಕರವಾದದ್ದು ಅನ್ನೋದು ಮನವರಿಕೆ ಆಗುತ್ತೆ. ಹಸಿವನ್ನ ಅನುಭವಿಸಿ ಅರ್ಥ ಮಾಡಿಕೊಂಡು ಹಸಿದವರೆಗೆ ಅನ್ನವನ್ನು ನೀಡುವಂತಹ ಒಂದು ಚಿಂತನೆ, ಆ ಮನ ಪರಿವರ್ತನೆ ಇದೆಯಲ್ಲ, ಅತ್ಯಂತ ಮಹತ್ವಪೂರ್ಣವಾದದ್ದು. ಅಂತ ಒಂದು ಮಹಾ ಮಾನವೀಯ ನೆಲೆಗಟ್ಟಿನ ಹಬ್ಬ ಇದು. ಈ ಉಪವಾಸದ ದಿನಗಳಲ್ಲಿ ಮಸೀದಿಯಲ್ಲಿ ದೀರ್ಘವಾದಂಥ ಪ್ರಾರ್ಥನೆ ಇರುತ್ತೆ. ಎಲ್ಲರಿಗೂ ಇದು ಕಡ್ಡಾಯವಾಗಿರೋದ್ರಿಂದ ಎಲ್ಲರೂ ಕೂಡ ತುಂಬಾ ಶ್ರದ್ಧೆಯಿಂದ ಮಾಡ್ತಾರೆ. ಅದನ್ನ ನೋಡ್ಲಿಕ್ಕೆ ಕೇಳಲಿಕ್ಕೆ ತುಂಬಾ ಸಂತೋಷ ಮತ್ತು ಆನಂದ ಆಗ್ತದೆ. ಇಸ್ಲಾಮಿಕ್ಕಿನ ತತ್ವ ಮಹತ್ವಪೂರ್ಣವಾದದ್ದು ಒಂದಿದೆ. ಅದೇನಂದ್ರೆ ಹಬ್ಬಗಳು ಕೇವಲ ಆಚರಣೆ ಆಗಬಾರ್ದು. ಕೇವಲ ಆಚರಣೆಯಲ್ಲ, ಸೇವಾ ಮನೋಭಾವವನ್ನ ಜಾಗೃತಿಪಡಿಸುವಂತಹ ಪ್ರಕ್ರಿಯೆಗಳು. ಎಷ್ಟು ಅರ್ಥಪೂರ್ಣವಾಗಿದೆ ನೋಡಿ. ಒಬ್ಬ ಮನುಷ್ಯನ್ನ ಉತ್ತಮಗೊಳಿಸುವಿಕೆ ಮತ್ತೆ ಪರೋಪಕಾರಿಯಾಗಿ ರೂಪಿಸುವಂತಹ ತತ್ವ ಇದು. ಹಾಗಾಗಿ ಒಂದು ತಿಂಗಳುಗಳ ಕಾಲ ಉಪವಾಸವನ್ನ ಮಾಡ್ತಾರೆ. ಉಪವಾಸದ ನಂತರದ ದಿನನ ಈದ್ ಉಲ್ ಫಿತರ್ ಅಂತ ಕರೀತಾರೆ. ಇದರ ಅರ್ಥ ದೇವರ ಕೊಡುಗೆಯ ದಿನ ಅಂತ, ದೈವತ್ವದ ಕೊಡುಗೆಯ ದಿನ ಅಂತ. ಯಾಕೆ ಆ ಒಂದು ಮಹತ್ತರವಾದಂಥ ಅರ್ಥವನ್ನು ಕೊಟ್ಟಿದ್ದಾರೆ ಅಂದ್ರೆ, ಇದುವರೆಗೂ ನಾವು ಏನೆಲ್ಲ ಉಪವಾಸ ಮಾಡಿ ಅನುಭವಿಸಿದ್ದೀವಿ, ಆ ಅನುಭವದನ್ನ ಅರ್ಥ ಮಾಡಿಕೊಂಡು ಯಾರು ಕಷ್ಟದಲ್ಲಿದ್ದಾರೆ ಅವರಿಗೆ ದಾನವನ್ನ ನೀಡುವಂಥದ್ದು, ಜೊತೆಗೆ ಅಂತರಂಗ ಮತ್ತು ಬಹಿರಂಗವನ್ನ ಪರಿಶುದ್ಧಿ ಮಾಡಿಕೊಳ್ಳುವಂಥದ್ದು. ಬುದ್ಧರ ಧರ್ಮದಲ್ಲೂ ಕೂಡ ಪಂಚಶೀಲ ತತ್ವಗಳಿದ್ದಾವೆ, ಕ್ರೈಸ್ತ ಧರ್ಮದಲ್ಲೂ ಕೂಡ ಇದ್ದಾವೆ.
ಹಾಗೆ ಬಸವ ತತ್ವಗಳಲ್ಲೂ ಕೂಡ ಕಳಬೇಡ, ಕೊಲಬೇಡ, ಉಸ ನುಡಿಯಲು ಬೇಡ ಅನ್ನುವಂತಹ ಮಹತ್ತರವಾದಂತ ಮಾನವೀಯ ತತ್ವ ಇದೆ. ಹೀಗೆ ಕಾಯ ವಾಚ ಮನಸ ನಾವು ಪರಿಶುದ್ಧಿ ಹೊಂದೋದಿದೆಯಲ್ಲ, ಇದು ಮನುಷ್ಯನಿಗೆ ಅತ್ಯಂತ ಅಗತ್ಯವಾದದ್ದು. ಕುವೆಂಪು ಅವರ ಮಾತು ನೆನಪಾಗುತ್ತೆ, ಎಲ್ಲಾ ಧರ್ಮಗಳು ಮಾನವತ್ವವನ್ನೇ ಶ್ರೇಷ್ಠ ಅಂದಿದ್ದಾವೆ, ಆದ್ರೆ ನಾವುಗಳು ಅದನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಡಗಿದೀವಿ ಅಂತ. ನಾವು ಇದೊಂದು ಅರ್ಥ ಆಯ್ತು ಅಂದ್ರೆ ಸರ್ವಧರ್ಮವು ಕೂಡ, ಸಕಲ ನದಿಗಳು ಸಾಗರ ಸೇರಿ ಹೇಗೆ ಸಾಗರದಲ್ಲಿ ತಾನೊಂದಾಗಿರ್ತಾವೋ ಹಾಗೆ ನಾವೆಲ್ಲ ಮಾನವ ಜನಾಂಗನೇ ಒಂದಾಗಿರ್ಬೋದು ಅಂತ ಒಂದು ಪರಿಕಲ್ಪನೆಯ ಒಂದು ಒಕ್ಕೂಟ ಇದು ಅಂತ ಹೇಳಿ ಸಂತೋಷ ಆಗ್ತಾ ಇದೆ ನನಗೆ. ಚಾರಿತ್ರ್ಯ ಅನ್ನೋದು ಬಹಳ ಮುಖ್ಯ. ಇಂಗ್ಲಿಷ್ನಲ್ಲಿ ಒಂದು ಮಾತಿದೆ, ವೆಲ್ತ್ ಈಸ್ ಲಾಸ್ಟ್, ನಥಿಂಗ್ ಲಾಸ್ಟ್, ಹೆಲ್ತ್ ಈಸ್ ಲಾಸ್ಟ್, ಸಮಥಿಂಗ್ ಲಾಸ್ಟ್, ಕ್ಯಾರೆಕ್ಟರ್ ಇಸ್ ಲಾಸ್ಟ್, ಎವ್ರಿಥಿಂಗ್ ಲಾಸ್ಟ್ ಅಂತ. ಕ್ಯಾರೆಕ್ಟರ್ ಬಹಳ ಮುಖ್ಯ ನಮ್ಗೆ. ಆ ಕ್ಯಾರೆಕ್ಟರ್ಗೆ ಹೆಚ್ಚಿನ ಮಹತ್ವವನ್ನ ಇಸ್ಲಾಮಿಕ್ ಕೊಡ್ತಾ ಇದೆ ಅಂದ್ರೆ ಎಷ್ಟು ಮಹತ್ವಪೂರ್ಣವಾದದ್ದು. ಈ ಮಾರ್ಗ ಸನ್ಮಾರ್ಗ ಅಲ್ಲ, ದೇವರು ಸನ್ಮಾರ್ಗವನ್ನ ದುರ್ಮಾರ್ಗದಿಂದ ಬೇರ್ಪಡಿಸಿದ್ದಾನೆ. ಯಾರು ಸನ್ಮಾರ್ಗದಲ್ಲಿ ಸತ್ಕರ್ಮದಲ್ಲಿ ತಮ್ಮ ಕಾರ್ಯವನ್ನ ನಡೆಸ್ತಾರೋ ಅವರು ಸದ್ಗತಿಯನ್ನ ಹೊಂದ್ತಾರೆ, ಭಗವಂತನ ಕೃಪೆಗೆ ಅನುಗ್ರಹಕ್ಕೆ ಕಾರಣರಾಗ್ತಾರೆ ಅನ್ನುವಂತ ಮಹತ್ತರವಾದಂತ ಮಾತು ಪವಿತ್ರ ಕುರಾನ್ನಲ್ಲಿದೆ. ಇಲ್ಲಿ ಮುಖ್ಯ ಏನು ಅಂತ ಅಂದ್ರೆ ಸನ್ಮಾರ್ಗದ ದಾರಿ ತೋರಿಸ್ತಾ ಇದ್ದಾರೆ. ಆ ಸನ್ಮಾರ್ಗದಲ್ಲಿ ಒಬ್ಬ ಮನುಷ್ಯ ಮುನ್ನಡೆದು ತನ್ನ ಬದುಕನ್ನ ಉತ್ತಮವಾಗಿ, ಭವ್ಯವಾಗಿ, ಮಾದರಿಯುತವಾಗಿ ಕಟ್ಕೊಳ್ತಾನಲ್ಲ, ಅದು ಅತ್ಯಂತ ಆಪ್ಯಾಯಮಾನಕರ ಮತ್ತು ಹಿತಕರವಾದದ್ದು. ಇನ್ನೊಂದು ಮಹತ್ತರವಾದಂತ ಅಂಶ ಇಸ್ಲಾಂನಲ್ಲಿದೆ. ನೆರೆಯವರು ಹಸಿವಿನಲ್ಲಿದ್ದಾಗ ಶ್ರದ್ಧಾವಂತನಾದವನು, ನಿಜವಾದಂತಹ ಇಸ್ಲಾಮನ್ನ ತಿಳ್ಕೊಂಡಿರುವಂತ ವ್ಯಕ್ತಿ ಸಮಾಧಾನವಾಗಿರಲ್ಲ, ಸಂಕಟದಲ್ಲಿರ್ತಾನೆ. ಆತನ ಹಸುವನ್ನ ನೀಗಿಸಿದಾಗೆ ಆತನಿಗೆ ಸಂತೋಷ ಆಗುದು ಅಂತ ಒಂದು ಹಾಗೆ ಆಗ್ಬೇಕು ಅನ್ನುವಂತ ಒಂದು ಧ್ಯೇಯ ಕುರಾನ್ನಲ್ಲಿದೆ. ದೇವರ ಆರಾಧನೆಯ ಜೊತೆಗೆ ನೆರೆಹೊರೆಯವರ ಬಗ್ಗೆ ದಯ ತೋರುವುದು ಕಡ್ಡಾಯ ಅನ್ನುವಂಥ ಮಾತಿದೆಯಲ್ಲ, ಎಂಥ ದಯಾಮಯವಾದದ್ದು. ಇದನ್ನೇ ನಾವು ಮಾನವ ಧರ್ಮ, ಮಾನವ ಗುಣ ಅನ್ನುವಂಥದ್ದು. ಇಂಥ ಮಾನವೀಯ ಸಂದೇಶಗಳು ಎಲ್ಲ ಧರ್ಮದಲ್ಲೂ ಇದ್ದಾವೆ. ಆದ್ರೆ ಒತ್ತಿ ಒತ್ತಿ ಇಸ್ಲಾಂ ಧರ್ಮ ಹೇಳ್ತಾ ಇದೆ. ಅದಕ್ಕೆ ನಾನು ಹೃದಯಪೂರ್ವಕವಾಗಿ ನಮನಗಳನ್ನ ಸಲ್ಲಿಸ್ತೇನೆ. ಮತ್ತೆ ಈ ಸಂದರ್ಭದಲ್ಲಿ ಜಕಾತ್ ಅನ್ನುವಂತ ಒಂದು ಪದ ಇದೆ, ತುಂಬಾ ಶ್ರೇಷ್ಠವಾದದ್ದಿದು. ನಾನು ನೂರ್ ಮರ್ಚೆಂಟ್ ಸರ್ ನನ್ನ ಕರೆದಿದ್ರು. ರಂಜಾನ್ಗಿಂತ ಮುಂಚಿತವಾಗಿ ಈದನ್ನ ಆಚರಣೆ ಮಾಡಬೇಕಾದ್ರೆ ದುಡ್ಡಿರುವಂಥವ್ರು, ಶ್ರೀಮಂತರು ಸಂತೋಷದಲ್ಲಿ ಆಚರಣೆ ಮಾಡ್ತಾರೆ. ಆದ್ರೆ ಬಡವರು ಪಾಪ ಆಚರಣೆ ಮಾಡ್ಲಿಕ್ಕೆ ಆಗಲ್ಲ, ಅವ್ರ ಹತ್ರ ಹಣ ಇರಲ್ಲ, ಹಬ್ಬಕ್ಕೆ ಬೇಕಾದಂತ ಸಾಮಗ್ರಿಗಳನ್ನ ಕೊಂಡ್ಕೊಳ್ಳಿಕ್ಕಾಗಲ್ಲ. ಹಾಗಾಗಿ ಅವರು ಕೂಡ ಸಂತೋಷದಲ್ಲಿ ಆಚರಣೆ ಮಾಡಲಿ ಅಂತ ಹೇಳಿ ಅವರಿಗೆ ಆ ದಿನಕ್ಕೆ ಬೇಕಾದಂತ, ಆ ಹಬ್ಬಕ್ಕೆ ಬೇಕಾದಂತ ಎಲ್ಲಾ ಸಾಮಗ್ರಿಗಳನ್ನು ಒಂದು ಕಿಟ್ ರೂಪದಲ್ಲಿ ಕೊಟ್ಟು ಅವರು ಕೂಡ ಈ ಹಬ್ಬದಲ್ಲಿ ಸಂತೋಷವಾಗಿ ಭಾಗಿಯಾಗ್ಲಿ ಅಂತ ಹೇಳಿ ಬಯಸ್ತಾರೆ. ಸುಮಾರು 5,000 ಜನಕ್ಕೆ ಮೊನ್ನೆ ದಿನ ದಾನ ಮಾಡಿದ್ದಾರೆ. ಎಂತ ಶ್ರೇಷ್ಠವಾದಂಥದ್ದು. ಮತ್ತೆ ಈ ಜಕಾತ್ ಅನ್ನುವಂಥ ಪದ, ದಾನ ನೀಡಬೇಕು ಅನ್ನೋದೇ ಕಡ್ಡಾಯ ಅಂತ ಇದೆ. ತುಂಬಾ ಶ್ರೇಷ್ಠವಾದದ್ದು, ಅಪರೂಪವಾದಂಥ ಚಿಂತನೆ ಇದು. ಈ ಚಿಂತನೆಯನ್ನ ಮಾಡಿರುವಂತ ಮೊಹಮ್ಮದ್ ಪೈಗಂಬರ್ ಅವ್ರಿಗೆ ನಾನು ಮತ್ತೊಮ್ಮೆ ಹೃದಯಪೂರ್ವಕವಾಗಿ ನಮಿಸ್ತೇನೆ. ಬಡವರು ಶ್ರೀಮಂತರಾಗಬೇಕು, ಬಡವರು ಬೆಳವಣಿಗೆ ಆಗಬೇಕು ಅನ್ನುವಂಥ ಪರಿಕಲ್ಪನೆ, ಸಾಮಾಜಿಕ ನ್ಯಾಯದ ಪರಿಕಲ್ಪನೆ, ಬಡವರ ಉದ್ಧಾರದ ನೆಲೆಗಟ್ಟಿನ ಆಲೋಚನೆ ಇದೆಯಲ್ಲ, ಅತ್ಯಂತ ಮಾನವೀಯವಾದದ್ದು. ಈ ಮಾನವೀಯ ಸಂಗತಿ ಹೆಚ್ಚಿನದಾಗಿ ನಡೀತಾ ಇರಲಿ ಅಂತ ಹೇಳಿ ಭಾವಿಸ್ತೇನೆ. ಜಕಾತ್ನಲ್ಲಿ 3 ಅಂಶಗಳನ್ನ ನಾನು ಬಹಳ ಇಷ್ಟಪಡ್ತೀನಿ. ಅದೇನಂದ್ರೆ ಉತ್ಪಾದಕ ಬಡವರು ಮತ್ತೆ ಅನುತ್ಪಾದಕ ಬಡವರು ಅಂತ ಇರ್ತಾರೆ. ಉತ್ಪಾದಕ ಬಡವರಿಗೆ ಜಕಾತ್ ಮೂಲಕ ಅವ್ರಿಗೆ ಸೀಡ್ ಮನಿ ಅಂತ ಹೇಳಿ ದಾನವಾಗಿ ಕೊಟ್ಟು ಅವ್ರನ್ನ ಉದ್ಯಮಿಗಳಾಗಿ ರೂಪಿಸುವಂಥದ್ದು.
ಬಡವರನ್ನ ಉದ್ಯಮಿಗಳಾಗಿ ರೂಪಿಸುವಂಥದ್ದು, ಅಂದ್ರೆ ಶ್ರೀಮಂತರು ಮಾಡುವಂಥದ್ದು, ಅದಕ್ಕೊಂದು ದಾರಿ ತೋರಿಸುವಂಥದ್ದು, ಸಹಾಯ ಆರ್ಥಿಕ ನೆರವು ನೀಡುವಂಥದ್ದು. ಅನುತ್ಪಾದಕ ಬಡವರಿಗೆ ಆರ್ಥಿಕ ನೆರವು ನೀಡಿ ಅವ್ರನ್ನೂ ಕೂಡ ಸದೃಢಗೊಳಿಸುವಂಥದ್ದು ಕಡ್ಡಾಯವಾಗಿದೆ. ಜೊತೆಗೆ ಮಸೀದಿ ಕೇವಲ ಪ್ರಾರ್ಥನಾ ಮಂದಿರವಲ್ಲ, ಸಮಸ್ತ ಇಸ್ಲಾಂ ಸಮುದಾಯದ ಅಭಿವೃದ್ಧಿ ಕೇಂದ್ರ ಅನ್ನುವಂಥದ್ದು ಕೇಳಿ ತುಂಬಾ ಸಂತೋಷ ಆಯಿತು ನನಗೆ. ಅಂತ ಒಂದು ಸಂಘಟನೆ, ಅಂತ ಒಂದು ಮನೋಭಾವ ಬೆಳವಣಿಗೆ ಆಗ್ತಾ ಇದೆಯಲ್ಲ, ಅದು ತುಂಬಾ ಸಂತೋಷಕರವಾದಂತ ವಿಚಾರ. ಮತ್ತೆ ವೈಚಾರಿಕವಾದಂತ ವಿವೇಚನೆಯನ್ನು ಕೂಡ ಮೂಡಿಸುವಂತಹ ಕಾರ್ಯಾಗಾರದಲ್ಲಿ ತೊಡಗಿರುವಂಥದ್ದು, ಮತ್ತೆ ಎಲ್ಲಾ ಸಮುದಾಯದ ಎಲ್ಲ ಧರ್ಮದ ಜನರನ್ನ ಒಂದು ಕಡೆ ಸೇರಿಸಿ ನಾವೆಲ್ಲ ಸಾಮರಸ್ಯದಿಂದ ಜೀವಿಸೋಣ, ಸಹಬಾಳ್ವೆಯಿಂದ ಬದುಕೋಣ. ಭಾರತದ ಪ್ರಬುದ್ಧ ಆಗ್ಬೇಕಾದ್ರೆ ಭಾರತ ನಾವೆಲ್ಲ ಸಾಮರಸ್ಯದಿಂದ ಬದುಕಿದ್ರೆ ಮಾತ್ರ ಪ್ರಬುದ್ಧ ಆಗ್ತದೆ. ಆ ಪ್ರಬುದ್ಧತೆಯ ಸಂಕಲ್ಪವನ್ನ ಇಟ್ಕೊಂಡಿರುವಂತ ಈ ಸೌಹಾರ್ದ ಕೂಟಕ್ಕೆ ನನ್ನ ಅಭಿನಂದನೆಯನ್ನು ಸಲ್ಲಿಸ್ತಾ, ಕೊನೆಯದಾಗಿ 2 ಕತೆ ಹೇಳಿ, ಸಣ್ಣ ಕತೆ ಹೇಳಿ ನನ್ನ ಮಾತಿಗೆ ವಿರಾಮವನ್ನ ಕೊಡ್ತೇನೆ. ಈಗ ಸಾಕಷ್ಟು ವಿಚಾರಧಾರೆಗಳು ಇದ್ದಾವೆ, ಆದ್ರೆ ಕೇಳೋರಿರಲ್ಲ. ಕೆಲವರು ವಾದ ಮಾಡ್ತಾ ಇರ್ತಾರೆ, ವಾಗ್ವಾದ ಆಗ್ತದೆ. ಆ ವಾಗ್ವಾದ ಆದಾಗ ಸುಮ್ಮನೆ ಇರ್ಬೇಕಾಗತ್ತೆ. ನಾವು ಮಾತು ಕೊಟ್ಟು ಯಾಕೆ ಅದನ್ನ ರಂಪ ಮಾಡ್ಕೋಬೇಕು? ಒಂದು ಕಾಡಿತ್ತು, ಆ ಕಾಡಲ್ಲಿ ಸಿಂಹ ಇತ್ತು. ಒಂದು ಕತ್ತೆ ಸಿಂಹದ ಬಳಿ ಬರುತ್ತೆ. ಸಿಂಹ, ಆಕಾಶ ಯಾವ ಬಣ್ಣದಲ್ಲಿದೆ ಹೇಳು ಅನ್ನುತ್ತೆ. ಅದಕ್ಕೆ ಸಿಂಹ ಹೇಳುತ್ತೆ, ಆಕಾಶ ನೀಲಿ ಬಣ್ಣದಲ್ಲಿದೆ. ಕತ್ತೆ ಒಪ್ಪಲ್ಲ, ಇಲ್ಲ ಆಕಾಶ ಕಪ್ಪು ಬಣ್ಣದಲ್ಲಿದೆ, ನೀಲಿ ಬಣ್ಣದಲ್ಲಿ ಇಲ್ಲ. ಸಿಂಹ ಹೇಳುತ್ತೆ, ಇಲ್ಲಪ್ಪ, ಸರಿಯಾಗಿ ಕಣ್ಣನ್ನ ಬಿಟ್ಟು ನೋಡು, ಆಕಾಶ ಇರೋದು ನೀಲಿ ಬಣ್ಣದಲ್ಲೇ ಅಂತ. ಅದಕ್ಕೆ ಕತ್ತೆ ಮತ್ತೆ ಹೇಳುತ್ತೆ, ಇಲ್ಲ ಕಪ್ಪು ಬಣ್ಣ, ನೀನ್ ಸುಳ್ಳು ಹೇಳ್ತಾ ಇದೀಯ ಅಂತ. ಸಿಂಹಕ್ಕೆ ಬೇಸರ ಆಗುತ್ತೆ. ಸಿಂಹ, ಇಲ್ಲೇ ರಾಜ ಇದ್ದಾನೆ, ರಾಜನ ಬಳಿ ಹೋಗಿ ನಮ್ಮ ವಿಚಾರವನ್ನ ಆತನ ಮುಂದಿಡೋಣ, ಆತನೇ ಸರಿಯಾದ ಉತ್ತರವನ್ನ ಕೊಡ್ತಾನೆ ಅಂತ ಹೇಳಿ ರಾಜನ ಆಸ್ಥಾನಕ್ಕೆ ಬರ್ತದೆ. ಬಂದು ಸಂಗತಿಯನ್ನೆಲ್ಲ ಹೇಳುತ್ತೆ. ಈ ಕತ್ತೆ ಆಕಾಶ ನೀಲಿ ಬಣ್ಣದಲ್ಲಿದೆ ಅಂತ ಎಷ್ಟೇ ಹೇಳಿದ್ರು ಕೇಳ್ತಾ ಇಲ್ಲ, ಕಪ್ಪು ಬಣ್ಣದಲ್ಲಿದೆ ಅಂತ ವಿದಂಡವಾದ ಮಾಡ್ತಾ ಇದೆ. ಇದಕ್ಕೆ ನೀನೇ ಸರಿಯಾದಂತಹ ಉತ್ತರವನ್ನು ಕೊಡು ರಾಜ. ಸಿಂಹ ಹೇಳಿದ ಪ್ರಶ್ನೆಗೆ ರಾಜ ಒಂದು 5 ನಿಮಿಷ ಯೋಚನೆ ಮಾಡ್ತಾನೆ. ಯೋಚನೆ ಮಾಡಿ ರಾಜಭಟನ್ನ ಕರೀತಾನೆ. ರಾಜಭಟ, ಬಾ ಇಲ್ಲಿ, ಈ ಸಿಂಹಕ್ಕೆ ಕಠಿಣ ಶಿಕ್ಷೆಯನ್ನು ವಿಧಿಸು. ಆಶ್ಚರ್ಯ ಆಯ್ತು. ಸಿಂಹ ಸತ್ಯ ಹೇಳ್ತಾ ಇದೆ, ಆಕಾಶ ನೀಲಿ ಬಣ್ಣದಲ್ಲಿದೆ ಅಂತ. ಅದಕ್ಕೆ ಯಾಕೆ ಈ ಕಠಿಣ ಶಿಕ್ಷೆ? ರಾಜ ಹೇಳ್ತಾನೆ, ಅದು ಕತ್ತೆ ಅಂತ ಗೊತ್ತಿದ್ದು ಅದ್ರ ಜೊತೆ ವಾದ ಮಾಡಿದ್ಯಲ್ಲ ಅದಕ್ಕೆ ಅಂತ. ಯಾವತ್ತೂ ಅಷ್ಟೇ ನಾವು ಮೌಲ್ಯಯುತವಾದಂತಹ ವ್ಯಕ್ತಿಗಳ ಜೊತೆನೆ ಮಾತಾಡಬೇಕು. ಕೆಲವು ಮೌಲ್ಯಯುತವಾದಂಥ ವಿಚಾರಗಳನ್ನ, ಇಂಥ ಪವಿತ್ರವಾದಂಥ ವಿಚಾರವನ್ನ ಮಾಡಬೇಕು. ಇನ್ನೊಂದು ಕತೆ ಇದೆ, ನಮ್ಮ ಸೌಹಾರ್ದ ಕೂಟಕ್ಕೆ, ನಮ್ಮೆಲ್ಲರ ಒಗ್ಗಟ್ಟಿಗೆ, ಸಾಮರಸ್ಯಕ್ಕೆ ಪೂರಕವಾದಂಥ ಕತೆ. ಇದು ಜನ್ನಲ್ಲಿ ಬರುವಂತ ಕತೆ. ಒಬ್ಬ ಕುರುಡ ಇದ್ದ, ಆತನಿಗೆ ಒಬ್ಬ ಸ್ನೇಹಿತ ಇದ್ದ. ಆತನ್ನ ನೋಡ್ಬೇಕಾಗಿತ್ತು, ಕತ್ತಲೆ ಆಗಿದೆ. ಜೊತೆಲಿದ್ದಂತ ವ್ಯಕ್ತಿಗೆ ಹೇಳ್ದ ಕುರುಡ, ನೋಡು, ನನ್ನ ಸ್ನೇಹಿತನ ನೋಡ್ಬೇಕಾಗಿದೆ, ನಾನು ಪಕ್ಕದ ಬೀದಿಗೆ ಹೋಗ್ಬೇಕಾಗಿದೆ, ನಾನು ಹೋಗ್ತಾ ಇದ್ದೀನಿ, ಬರ್ಲಾ ನಾನು ಅಂತಾನೆ. ಅದಕ್ಕೆ ಆ ವ್ಯಕ್ತಿ ಹೇಳ್ತಾನೆ, ಸ್ನೇಹಿತ, ನೋಡಪ್ಪ, ಹೇಗೂ ಕತ್ಲೆ ಆಗಿದೆ, ಒಂದು ಲಾಟಿನ ಹಿಡ್ಕೊಂಡು ಹೋಗು. ಆ ಕುರುಡ ಹೇಳ್ತಾನೆ, ಕತ್ಲೆ ಬೆಳಕು ಎರಡೂ ಒಂದೇ, ನನಗೆ ಲಾಟಿನೇ ಹಾಕಿ ಅಂತ. ಅದಕ್ಕೆ ನಿನಗಲ್ಲ ಅದು, ನೀನು ಲಾಟಿನ ಹಿಡ್ಕೊಂಡು ಹೋಗ್ತಾ ಇದ್ರೆ ಬೇರೆಯವ್ರಿಗೆ ನೀನ್ ಬರ್ತಾ ಇದೀಯ ಅಂತ ಗೊತ್ತಾಗ್ಬೇಕಲ್ಲ, ಅದಕ್ಕೆ ಸಹಾಯ ಆಗುತ್ತೆ, ಹಿಡ್ಕೊಂಡು ಹೋಗು. ಸರಿ ಆಯ್ತು ಅಂತ ಹೇಳಿ ಲಾಟಿನ ಹಿಡ್ಕೊಂಡು ಹೊರಟ. ಹೋಗ್ತಾ ಇರ್ಬೇಕಾದ್ರೆ ಒಂದ್ ಸ್ವಲ್ಪ ದೂರ ಹೋದ ನಂತರ ಯಾರೋ ಒಬ್ಬ ಆತನಿಗೆ ಡಿಕ್ಕಿ ಹೊಡೆದಿ ಇಬ್ರು ಕೆಳಗೆ ಬಿದ್ರು. ಬಿದ್ದ ತಕ್ಷಣ ಕುರುಡ ಕೇಳ್ದ, ಅಲ್ಲಪ್ಪ, ನಾನು ಲಾಟಿನ ಹಿಡ್ಕೊಂಡು ಬರ್ತಾ ಇದ್ರುವೆ ನನಗೆ ಗುದ್ಬಿಟ್ಟಲ್ಲ ನೀನು, ಇಬ್ರು ಕೆಳಗೆ ಬಿದ್ದೋದ್ವಿ, ಯಾಕೆ ನೀನ್ ಕಣ್ ಕಾಣಿಸ್ತಾ ಇಲ್ವಾ ನನ್ನಂಗೆ ಎಂದ. ಅದಕ್ಕೆ ಆತ ಹೇಳ್ತಾನೆ, ಡಿಕ್ಕಿ ಹೊಡೆದವನು, ಸ್ನೇಹಿತ, ನೀನ್ ಲಾಟಿನ ಏನೋ ಹಿಡ್ಕೊ ಬರ್ತಾ ಇದೀಯಾ, ಆದ್ರೆ ಲಾಟಿನಲ್ಲಿ ಬೆಳಕು ಉರಿತಾ ಇಲ್ಲ. ನಾವು ಧರ್ಮ ಅನ್ನುವಂತ ಲಾಟಿನ ಹಿಡ್ಕೊಂಡಿದೀವಿ. ಆ ಧರ್ಮದಲ್ಲಿರ್ತಕ್ಕಂತಹ ಮಹತ್ವ, ಪವಿತ್ರವಾದಂತಹ ಮಾನವ ತತ್ವಗಳನ್ನುವ ಬೆಳಕಿಲ್ಲ ನಮ್ಮಲ್ಲಿ. ಅವಾಗ ನಾವು ಕಚ್ಚಾಡ್ಬೇಕಾಗತ್ತೆ.
ಗುದ್ದಾಡ್ಬೇಕಾಗತ್ತೆ. ಪ್ರತಿಯೊಂದು ಧರ್ಮದಲ್ಲೂ ಮಾನವೀಯ ತತ್ವಗಳ ಬೆಳಕಿದೆ. ಆ ಬೆಳಕು ಹಾದಿರುವಂಗೆ ನೋಡ್ಕೊಳ್ಳಿ. ಆ ಬೆಳಕು ನಮ್ಮೆಲ್ಲರಿಗೂ ದಾರಿದೀಪ ಆಗುತ್ತೆ, ಸಾಮರಸ್ಯಕ್ಕೆ ಸ್ಫೂರ್ತಿ ಆಗುತ್ತೆ ಅಂತ ಹೇಳಿ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ರಂಜಾನ್ ಮುಗಿದಿದೆ, ಈ ಸೌಹಾರ್ದ ಕೂಟದ ಶುಭಾಶಯಗಳನ್ನ ತಿಳಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಕರೆಸಿರ್ತಕ್ಕಂತಹ ಎಲ್ಲರಿಗೂ ಜಮಾತೆ ಇಸ್ಲಾಮಿ ಹಿಂದ್ ಮೈಸೂರು ನಗರ ಶಾಖೆಗೆ ಅಭಿನಂದಿಸ್ತಾ, ಮತ್ತೆ ನೂರ್ ಮರ್ಚೆಂಟ್ ಅವರಿಗೆ ಹೃದಯಪೂರ್ವಕವಾಗಿ ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ. ಎಲ್ಲರಿಗೂ ಮಂಗಳವಾಗ್ಲಿ, ಸರ್ವ ಧರ್ಮೀಯರು ಸುಖವಾಗಿರ್ಲಿ. ಸುಖಿನೋ ಭವಂತು. ವೇದಿಕೆಯ ಮೇಲಿರುವ ಗಣ್ಯರೇ ಮತ್ತು ನಮ್ಮ ಕ್ರೈಸ್ತ ಧರ್ಮದಲ್ಲಿ ಹೇಳ್ತೇವೆ ನನ್ನ ಸಹೋದರ ಸಹೋದರಿಯರೇ, ನನಗೆ ಈ ಸರ್ವಧರ್ಮ ಸಮ್ಮೇಳನದ ಮೀಟಿಂಗ್ಗಳನ್ನ ನನಗೆ ಪಾಠ ಮಾಡಿದ ಮಾಸ್ಟರ್ ಕೂತಿದ್ದಾರೆ, ಪ್ರೊಫೆಸರ್ ಜೋಸ್ ಮ್ಯಾಥ್ಯೂ ಕೂತಿದ್ದಾರೆ. ಅವರಿಗೆ ನನಗೆ ಸೋಷಿಯಾಲಜಿ ಲೆಕ್ಚರರು ಫಿಲೋಮಿನಸ್ ಕಾಲೇಜಲ್ಲಿ. ನಮ್ಮ ಫಿಲೋಮಿನಸ್ ಕಾಲೇಜ್ ನಮ್ಮ ಕಾಲದಲ್ಲಿ ಹೆಚ್ಚಿನ ಸಂಖ್ಯೆ ಹಿಂದೂ ವಿದ್ಯಾರ್ಥಿಗಳು, ಮುಸ್ಲಿಂ ವಿದ್ಯಾರ್ಥಿಗಳು, ಕ್ರೈಸ್ತ ವಿದ್ಯಾರ್ಥಿಗಳಿದ್ದವು. ಆಗ ಅವರು ನಮಗೆ ಸೋಷಿಯಾಲಜಿಯನ್ನು ಹೇಳುವಾಗ ನಮ್ಗೆ ಹೇಳಿಕೊಟ್ರು ಕಾರ್ಲಿ ಮಾರ್ಕ್ಸಿನ ಒಂದು ವಾಕ್ಯ, ರಿಲಿಜಿಯನ್ ಇಸ್ ದ ಓಪಿಯಂ ಆಫ್ ದ ಪೀಪಲ್. ಇವತ್ತು ನಾವು ಧರ್ಮ ಎಂಬ ಅಮಲಲ್ಲಿದ್ದೇವೆ, ಒಪ್ಕೊಳ್ತೀರಾ? ಹಿಂದೂ ಧರ್ಮಕ್ಕೆ ಹಿಂದೂ ಧರ್ಮದವರೇ ಹೆಚ್ಚು, ನಾವು ಕ್ರೈಸ್ತ ಧರ್ಮದವರು ನಮ್ಮ ಧರ್ಮವೇ ಹೆಚ್ಚು, ಮುಸಲ್ಮಾನ್ ಧರ್ಮದವರಿಗೆ ಮುಸಲ್ಮಾನ್ ಧರ್ಮದವರೇ ಹೆಚ್ಚು. ಸಾಮಾನ್ಯ ಜನರಿಗೆ ಅವರ ಹೊಟ್ಟೆ, ಅವರ ಜೀವನವೇ ದೊಡ್ಡದಾಗಿದೆ. ಇಂದು ನನ್ನ ಈ ಸೌಹಾರ್ದ ಕೂಟಕ್ಕೆ ಕರೆದಿದ್ದೀರಾ. ನಮ್ಮ ಭಾರತ ದೇಶ ಅನೇಕ ಧರ್ಮಗಳ ಒಂದು ಏನ್ ಹೇಳ್ಬೋದು, ಒಂದು ಕೇಂದ್ರ ಬಿಂದು. ಇಲ್ಲಿ ಎಲ್ಲ ಧರ್ಮಗಳು ಇದೆ. ನಾನು ಈ ಹಿತನುಡಿಯನ್ನ ಹೇಳುವಾಗ ಬೈಬಲ್ ಅಲ್ಲಿ ಒಂದು ಸುಂದರವಾದ ಘಟನೆ ಇದೆ. ನೀವು ಅರ್ಥ ಮಾಡ್ಕೊಂಡ್ರೆ ನಾನು ಮಾತಾಡುವುದು ಏನಂತ ಅರ್ಥ ಆಗುತ್ತೆ. ನಮ್ಮ ಯಹೂದ್ಯ ಜನರನ್ನ ನೆಬುಕಡ್ನೆಸರ್ ಎಂಬ ಅರಸನು ಯುದ್ಧದಲ್ಲಿ ಸೋಲಿಸಿ ಪರ್ಷಿಯ ದೇಶಕ್ಕೆ ಗುಲಾಮರಾಗಿ 47 ವರ್ಷ ಕೊಂಡೊಯ್ತಾನೆ. ಯುದ್ಧದಲ್ಲಿ ಗೆದ್ದ ಈ ನೆಬುಕಡ್ನೆಸರ್ ಎಂಬ ಅರಸನು ಬೈಬಲ್ ಗ್ರಂಥದಲ್ಲಿ, ಮಕಾಬಿಯರ್ ಗ್ರಂಥದಲ್ಲಿ ಓದ್ತೇವೆ, ಅವರನ್ನ ಗುಲಾಮಗಿರಿಗೆ ಕರ್ಕೊಂಡು ಹೋಗ್ತಾನೆ. 47 ವರ್ಷ ಆ ದೇವಾಲಯದಲ್ಲಿ, ಸುಂದರವಾದ ದೇವಾಲಯದಲ್ಲಿದ್ದ ಚಿನ್ನ, ವಜ್ರ, ಬೆಳ್ಳಿ, ವೈಡೂರ್ಯ, ಹೆಣ್ಣು ಮಕ್ಕಳು, ಗಂಡು ಮಕ್ಕಳು ಎಲ್ಲರನ್ನ ಗುಲಾಮಗಿರಿಗೆ ಹೊತ್ತು ಹೋಗುತ್ತಾನೆ. ಅವನು ಸತ್ತಾಗ ಆಗ ಸೈರಸನೆಂಬ ರಾಜನು ಅಧಿಕಾರಕ್ಕೆ ಬರುತ್ತಾನೆ. ಆ ಸೈರಸನು ಒಂದು ವಿಶೇಷವಾದ ಕಟ್ಟಳೆಯನ್ನು ಹೊರಡಿಸುತ್ತಾನೆ. ಬೈಬಲ್ ಅಲ್ಲಿ ಇದೆ, ಏನದು? ಯಾವ ಧರ್ಮದವರನ್ನು ನಾವು ಕೀಳಾಗಿ ನೋಡಬಾರದು. ತಕ್ಷಣ ಯಹೂದ್ಯರಿಗೆ ಸ್ವಾತಂತ್ರ್ಯವನ್ನ ಕೊಟ್ಟು ಅವರು ತಂದಿದ್ದ ಚಿನ್ನ, ಬೆಳ್ಳಿ, ವಜ್ರವನ್ನ ತೆಗೆದುಕೊಂಡು ಹೋಗಿ ನಿಮ್ಮ ಧರ್ಮವನ್ನ ನೀವು ಪಾಲಿಸಿ ಅಂತ ಹೇಳ್ತಾರೆ. ನಾನು ಇವತ್ತು ಒಂದು 3 ಗಂಟೆ ಟೈಮ್ ನಾನು ಯೋಚನೆ ಮಾಡ್ತಾ ಇದ್ದೆ ಏನು ಮಾತಾಡ್ಬೇಕು ಅಂತ. ಹಿಂದೂ ಧರ್ಮದಲ್ಲಿ, ನಮ್ಮ ಭಗವದ್ಗೀತೆಯಲ್ಲಿ, ಮುಸ್ಲಿಂ ಧರ್ಮದ ಕುರಾನಿನಲ್ಲಿ, ನಮ್ಮ ಬೈಬಲ್ ಧರ್ಮದಲ್ಲಿ, ಬೈಬಲ್ ಅಲ್ಲಿ, ಕ್ರೈಸ್ತ ಧರ್ಮದಲ್ಲಿ ಅಥವಾ ನಾವು ಬೌದ್ಧ ಧರ್ಮದಲ್ಲಿ ನೋಡುವ 4 ಅಂಶಗಳು. ಹಬ್ಬಗಳು ಯಾಕೆ ಬರ್ತದೆ, ಉಪವಾಸಗಳು ಏಕೆ ಬರ್ತದೆ, ಇಲ್ಲಿ ಯಾರನ್ನು ನಾನು ಹೀಯಾಳಿಸ್ತಾ ಇಲ್ಲ, ಯಾರ ಮನಸ್ಸನ್ನು ನೋಯಿಸ್ತಾ ಇಲ್ಲ. ಎಲ್ಲಾ ಧರ್ಮದಲ್ಲಿರುವ 4 ಮುಖ್ಯ ಅಂಶಗಳು. ಹಿಂದೂ ಧರ್ಮದಲ್ಲಿ ಸೋಮವಾರ ಶನಿವಾರ ಉಪವಾಸ ಮಾಡ್ತಾರೆ. ಹೆಣ್ಣು ಮಕ್ಕಳು ಊಟನೇ ಮಾಡೋದಿಲ್ಲ. ಮನೆ ಅಂಗಳವನ್ನ ಗೂಡಿಸಿ ರಂಗೋಲನ ಬಿಡಿಸಿ ಅವರು ಉಪವಾಸವಿಲ್ಲದೆ ವ್ರತವನ್ನ ಕೈಗೊಳ್ಳುವುದಿಲ್ಲ. ಕ್ರೈಸ್ತ ಧರ್ಮದಲ್ಲಿ 40 ದಿನಗಳ ಉಪವಾಸವಿದೆ. ಮುಸ್ಲಿಂ ಧರ್ಮದಲ್ಲಿ 30 ದಿನದ ಉಪವಾಸ ಇದೆ. ಬೌದ್ಧ ಧರ್ಮದಲ್ಲಿ ಇಡೀ ಜೀವನವೇ ಉಪವಾಸ. ಕಳಬೇಡ, ಹುಸಿಯ ನುಡಿಯಬೇಡ, ಇತರರನ್ನ ವ್ಯಂಗ್ಯ ಆಡಬೇಡ. ಇವೆಲ್ಲವನ್ನ ನಾನು ಒಟ್ಟಿಗೆ ಸೇರಿಸಿ 4 ಅಂಶಗಳನ್ನು ಮಾಡ್ತೇನೆ. ಈ ಹಬ್ಬಗಳು ಯಾಕಿದೆ? ಹಬ್ಬಗಳು ಬಡವರ ನೋವನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ. ಅದು ಹಿಂದೂ ಧರ್ಮದಲ್ಲಾಗಲಿ ಕ್ರೈಸ್ತ. ಈಗ ನಾನು ಉಪವಾಸ, ನಮ್ಮಲ್ಲಿ 40 ದಿನ ಉಪವಾಸ ಇದೆ. ನಾನೀಗ ಉಪವಾಸ ಕಾಲದಲ್ಲಿದ್ದೇನೆ. ಉಪವಾಸ ಅಂದ್ರೆ ಕೆಲವರು ಸಮಯ ತಿಳ್ಕೊಳ್ಬಹುದು, ಒಳ್ಳೆ ಎಕ್ಸಸೈಸ್, ಬಾಡಿ ಶುಗರ್ ಕಡಿಮೆ ಮಾಡ್ಕೊಳ್ಬಹುದು, BP ಕಡಿಮೆ ಮಾಡ್ಕೊಳ್ಬಹುದು, ಅನಾರೋಗ್ಯ ಕಡಿಮೆ ಮಾಡ್ಕೊಳ್ಬಹುದು, ದೊಡ್ಡ ವೆಯ್ಟ್ ಇದ್ರೆ. ನಿಜವಾದ ಅರ್ಥ ನಮ್ಮ ಬೈಬಲ್ ಧರ್ಮದಲ್ಲಿ ಉಪವಾಸ ಮಾಡುವವನು ಬಡವರ ಕಷ್ಟವನ್ನ ಅರ್ಥಕೊಂಡು ತಾನು ಆ ಬಡತನದಲ್ಲಿ ಭಾಗಿಯಾಗುತ್ತಾನೆ. ಎರಡನೇದಾಗಿ, ಈ ಉಪವಾಸ ಕಾಲದಲ್ಲಿ ಈ ಭಜನೆ ಮಾಡಬಾರ್ದಂತೆ. ಈ ಉಪವಾಸ ಕಾಲ ಇದ್ದಾಗ ಮಾತಾಡಬಾರ್ದು.
ನಮ್ಮ ಬೈಬಲ್ ಅಲ್ಲಿ ಸಿಸ್ಟರ್ಗಳು ಬಂದಿದ್ದಾರೆ, ಅವ್ರಿಗೆ ಗೊತ್ತಿದೆ, ಸೈಲೆನ್ಸ್ ಸ್ಪೀಕ್ಸ್ ಲೌಡರ್ ದೆನ್ ವರ್ಡ್ಸ್. ಇವತ್ತು ನಾವು ಮಾತಾಡ್ಬೇಕು, ತುಂಬಾ ಮಾತಾಡ್ತೇವೆ ಭಾಷಣಗಳು. ಇವತ್ತು ನನಗೊಂದು ಚಾನ್ಸ್ ಸಿಕ್ಕಿದೆ, ನಾನು ಭಾಷಣ ಹೊಡಿತಾ ಇದ್ದೇನೆ. ಇವತ್ತು ಭಾಷಣ ಹೊಡೆಯುವವರು ಜಾಸ್ತಿ, ಆದರೆ ಅದನ್ನ ಅರ್ಥ ಮಾಡಿಕೊಂಡು ಜೀವಿಸುವವರು ಕೆಲವರು ಮಾತ್ರ. ಈಗ ಏನಾಗ್ತಾ ಇದೆ, ನಾನು ಕೊಂಕು ನುಡಿತೇನೆ. ರಾಜಕೀಯ ವ್ಯಕ್ತಿಗಳು ತುಂಬಾ ಭಾಷಣ ಮಾಡ್ತಾ ಇದ್ರು, ಈಗ ಅವರು ಕಡಿಮೆ ಮಾಡ್ಕೊಂಡಿದ್ದಾರೆ. ಇವತ್ತು ಜಾಸ್ತಿ ಮಾತಾಡ್ತಾರೆ ಯಾರು ಗೊತ್ತಾ? ಧರ್ಮ ಪ್ರಚಾರಕರು. ಅಪೋಸಿಟ್ ಆಗ್ತಾ ಇದೆ. ಇವತ್ತು ಅವರು ರೀಲ್ಸ್ ಅಂತ ಮಾಡಿ ವಾಟ್ಸಪ್ ಅಲ್ಲಿ ಹಾಕಿ ಕಳಿಸ್ತಾರೆ, ಆದ್ರೆ ಇವತ್ತು ನಮಗೆ ಮೈಕ್ ಸಿಕ್ಕಿದ್ರೆ, ಇವತ್ತು ಧರ್ಮಗಳು ನಿಶಬ್ದವನ್ನ ಕಾಯ್ದುಕೊಳ್ಳಬೇಕು, ಶಬ್ದ ಮಾಡದೆ ಒಳಿತನ್ನ ಮಾಡಬೇಕು. ಇದು ನಾನು ಹೇಳ್ತಾ ಇಲ್ಲ, ಎಲ್ಲಾ ಧರ್ಮಗಳು ಹೇಳ್ತವೆ. ಅತಿ ಮುಖ್ಯವಾಗಿ 3ನೇ ಅಂಶ ಸ್ವನಿಯಂತ್ರಣ. ಈಗ ನಾನು ನನ್ನನ್ನ ಕಂಟ್ರೋಲ್ ಮಾಡ್ಬೇಕಾದ್ರೆ, ನನ್ನನ್ನ ನಿಯಂತ್ರಿಸಿಕೊಳ್ಳಬೇಕಾದ್ರೆ ಏನಕ್ಕೆ? ನನಗೊಂದು ಆತ್ಮವಿದೆ, ನನ್ನ ಆತ್ಮ ದೇವರ ಜೊತೆಗೆ ಪರಮಾತ್ಮನ ಜೊತೆಗೆ ಐಕ್ಯವಾಗಬೇಕು. ಅಹಂ ಬ್ರಹ್ಮಾಸ್ಮಿ ಅಂತಿವೆ ಹಿಂದೂ ಧರ್ಮದಲ್ಲಿ. ನಾನು ಯಾವಾಗ ನನ್ನನ್ನ ನಿಯಂತ್ರಿಸಿಕೊಳ್ಳುತ್ತೇನೋ ಧರ್ಮದ ಮೂಲಕ, ದೇವರ ಜೊತೆಗೆ ಐಕ್ಯವಾಗ್ತೇನೆ. 4ನೇದು ಅತಿ ಮುಖ್ಯವಾದದ್ದು, ಎಲ್ಲಿ ದಾನ ಧರ್ಮ ಇದೆ ಇವತ್ತು? ದಾನ ಧರ್ಮ ನಾವೇನ್ ತಿಳ್ಕೊಳ್ತೇವೆ? ನಮ್ಮ ಕೈಯಲ್ಲಿರುವ ದುಡ್ಡನ್ನ ಬೇರೆಯವರಿಗೆ ಕೊಡೋದು, ಊಟ ಇಲ್ಲದವನಿಗೆ ಊಟ ಕೊಡೋದು ಅಲ್ಲ. ನಮ್ಮ ಬೈಬಲ್ ಅಲ್ಲಿ ಸುಂದರವಾಗಿ ಹೇಳ್ತಾರೆ, ಎಕ್ಸಾಡಸ್ ಎಂಬ ಬುಕ್ ಅಲ್ಲಿ ಇದೆ, ಎನ್ಲಾರ್ಜ್ ಯುವರ್ ಟೆಂಟ್. ನಿನ್ನ ಹೃದಯವನ್ನ ದೊಡ್ಡದಾಗಿ ಮಾಡು. ಹಣದಿಂದ ಅಲ್ಲ, ಮನೆ ಕಟ್ಟುವುದರಿಂದ ಅಲ್ಲ, ಕರೆಂಟ್ ಹಾಕ್ಸುವುದಲ್ಲ. ಇದು ದಾನ ಧರ್ಮ ಹೌದು, ಆದರೆ ಇದಕ್ಕಿಂತಲೂ ದೊಡ್ಡ ಈ ಎನ್ಲಾರ್ಜ್ ಎಂಬ ಟೆಂಟ್ ಅನ್ನ ನಾವು ಹೇಗೆ ಬೈಬಲ್ ಕಲಿತೇವೆ ಅಂದ್ರೆ, ಎಲ್ಲ ಧರ್ಮವೂ ಒಂದೇ, ದೇವನೊಬ್ಬ, ನಾಮ ಹಲವು. ನೀನೆಲ್ಲರನ್ನ ನಿನ್ನ ಆತ್ಮದಲ್ಲಿ ಸ್ವೀಕರಿಸಿದಾಗ ಮಾತ್ರ ನೀನು ಮನುಷ್ಯನಾಗುವೆ. ನಮ್ಮ ಬೈಬಲ್ ಅಲ್ಲಿ ಒಂದು ಕಡೆ ಇದೆ, ಧನ್ಯರು ನೀವು ಶಾಂತಿ ಸ್ಥಾಪನೆ ಮಾಡುವಾಗ. ಈಗ ನಾನು ಮಾತಾಡ್ತಾ ಇದ್ದೇನೆ, ನನಗೆ ಯಾವ ಧರ್ಮ ಮುಖ್ಯ? ನನಗೆ ಯಾವ ಧರ್ಮ ಮುಖ್ಯ? ಕ್ರೈಸ್ತ ಧರ್ಮ ಮುಖ್ಯ. ಈಗ ಕೆಲವು ಸಮಯ ಆದ್ಮೇಲೆ ನಮ್ಮ ಬೌದ್ಧ ಸನ್ಯಾಸಿಗಳು ಬಂದ್ರೆ, ಅವ್ರಿಗೆ ಯಾವ ಧರ್ಮ ಮುಖ್ಯ? ಅವರ ಧರ್ಮ ಮುಖ್ಯ. ನಮಗೆ ಧರ್ಮ ಮುಖ್ಯ, ಆದರೆ ಇವತ್ತು ನಮಗೇನಾಗಿದೆ, ನಾವು ಮನುಷ್ಯರಾಗಿ ಬದುಕುತ್ತಿಲ್ಲ. ನಿಜವಾಗಿ ಬೇಕಾಗಿದ್ದು ಇವತ್ತು ಮನುಷ್ಯ ಧರ್ಮ. ಕೆಲವು ಅಂಶಗಳನ್ನ, ಕುರಾನಿನಿಂದ ಕೆಲವು ಅಂಶಗಳನ್ನು ಹೇಳ್ತಾ ಇದ್ದೇನೆ. ಕುರಾನಿನಲ್ಲಿ ನಾವು ಓದುವಾಗ ಹೃದಯಗಳು ಸಂಗಮವಾಗಬೇಕು. ಇವತ್ತು ನಾವು ಒಟ್ಟಿಗೆ ಬಂದಿದ್ದೇವೆ, ನಾವು ಸಂಗಮ ಆಗ್ತೇವೆ, ಮಾತಾಡ್ತೇವೆ, ಮಾತಾಡಿದ್ಮೇಲೆ ಊಟ ಮಾಡ್ತೇವೆ, ಊಟ ಆದ್ಮೇಲೆ ಕೈ ಶೇಕ್ ಮಾಡ್ತೇವೆ, ಹೋಗ್ತೇವೆ. ಕುರಾನಿನಲ್ಲಿ ಸುಂದರವಾಗಿ ಹೇಳ್ತಿದೆ, ಸಂಗಮವಾಗಬೇಕಾಗಿದ್ದು ನಿಮ್ಮ ಹೃದಯಗಳು. ಅವನೆಂಬ ತಾನೆಂಬ, ಅವಳೆಂಬ ತಾನೆಂಬ ಭೇದ ಭಾವ ಇರಬೇಕು. ನಮ್ಮಲ್ಲಿ ಇರಬೇಕಾಗಿದ್ದು ನಾವೆಲ್ಲರೂ ದೇವರ ಮಕ್ಕಳು. 2ನೇದು ಅತಿ ಮುಖ್ಯವಾಗಿ, ನಮ್ಮ ಸರ್ಕಾರ, ಅದು ಕಾಂಗ್ರೆಸ್ ಸರ್ಕಾರ ಇರಲಿ, ಬಿಜೆಪಿ ಸರ್ಕಾರ ಆಗಿರ್ಲಿ, ನಮಗೆ ಸುಂದರವಾದ ರೋಡ್ಗಳನ್ನ ಹಾಕ್ತಾ ಇದ್ದಾರೆ. ರೋಡ್ಗಳನ್ನ ಹಾಕುವಾಗ ಏನ್ ಮಾಡ್ತಾ ಇದ್ದಾರೆ, ಸೇತುವೆಗಳನ್ನ ನಿರ್ಮಾಣ ಮಾಡ್ತಾರೆ. ನೀವು ನೋಡಿರ್ಬೋದಲ್ಲ, ಇಲ್ಲಿಂದ ಮಂಡ್ಯಕ್ಕೆ ಹೋಗುವಾಗ ಎಷ್ಟು ಅಂಡರ್ ಬ್ರಿಡ್ಜ್, ಎಷ್ಟು ಸೇತುವೆ. ಆ ಸೇತುವೆಗಳಿಗಿಂತ ಅತಿ ಮುಖ್ಯವಾಗಿ ನಮ್ಮಲ್ಲಿ ಮನುಷ್ಯ ಸೇತುವೆಗಳು ಬೇಕು. ನನ್ನಲ್ಲಿ ಇನ್ನೊಂದು ಧರ್ಮವನ್ನ ನೋಡಿ ಹೀಯಾಳಿಸಬಾರದು, ಇನ್ನೊಂದು ಧರ್ಮವನ್ನ ನೋಡಿ ನಾನು ವ್ಯಂಗ್ಯವಾಗಿ ನುಡಿಯಬಾರದು. ಆ ಸೇತುವೆಗಳನ್ನ ನಿರ್ಮಾಣಿಸಿದಾಗ ಮಾತ್ರ ನಾನು ನನ್ನ ಧರ್ಮಕ್ಕೆ ನಾನು ನಿಜವಾದ ಅರ್ಥವನ್ನ ನೀಡುತ್ತೇನೆ. ಅತಿ ಮುಖ್ಯವಾದ ಅಂಶ ನಮಗೆ, ನಾನು ಪುನಃ ಹೇಳ್ತೇನೆ, ನನಗೆ ನನ್ನ ಮಾಸ್ಟರ್ ಜೋಸ್ ಮ್ಯಾಥ್ಯೂ ಇದ್ದಾರೆ, ಅವರಿಗೆ ಅವರು ಒಂದು ಕ್ರಿಶ್ಚಿಯನ್ ಲೆಕ್ಚರರು. 5 ವರ್ಷ ನನಗೆ ಪಾಠ ಮಾಡಿದ್ರು. ಒಂದು ದಿನವೂ ನಮಗೆ ಅವ್ರು ಹೇಳಿಕೊಟ್ಟಿದ್ದು ಒಂದೇ ಒಂದು ಅಂಶ, ಸೋಶಿಯಾಲಜಿ ಆಫ್ ರಿಲಿಜನ್ ಅಲ್ಲಿ ಒಂದೇ ಅಂಶ ಏನ್ ಹೇಳ್ಕೊಟ್ಟಿದ್ದು, ನಾವೆಲ್ಲರೂ ಮನುಷ್ಯರು, ನಾವೆಲ್ಲರೂ ಮಕ್ಕಳು ಅಂತ. ಯಾಕೆ ಹೇಳ್ತೀನಿ ಅಂದ್ರೆ, ಇವತ್ತು ಚಿಕ್ಕ ಮಕ್ಕಳು LKG ಮಕ್ಕಳ ಹತ್ರ ಹೋಗಿ ಏನ್ ಕೇಳ್ತೇವೆ, ನಿನ್ನ ಹೆಸರೇನು? 2ನೇದು ಏನ್ ಕೇಳ್ತಾರೆ ಮುಖ್ಯವಾಗಿ, ನಿನ್ ಧರ್ಮ ಯಾವುದು? ಇಲ್ಲಾಂದ್ರೆ ಹೆಸರು ಹೇಳ್ತಾರೆ. ಇವತ್ತು ಮಕ್ಕಳಲ್ಲಿ, ಚಿಕ್ಕ ಮಕ್ಕಳಲ್ಲಿ, ನನಗೂ ಶಾಲೆ ಇದೆ, ನಮ್ ಶಾಲೆಯಲ್ಲೂ ಸಹ ನಾವು ಹೇಗ್ ನೋಡ್ತೇವೆ, ದೊಡ್ಡ ಬೋರ್ಡ್ ಹಾಕಿದ್ದಾರೆ ಶಾಲೆಯಲ್ಲಿ. ಹೇಗೆ? ಧರ್ಮ, ಕ್ರೈಸ್ತ ಧರ್ಮನ, ಹಿಂದೂ ಧರ್ಮನ, ಮುಸಲ್ಮಾನ್ ಧರ್ಮನ. ಇವತ್ತು ನಮ್ಮಲ್ಲಿ ಜಾತಿ ವಿಂಗಡಣೆ ಆಗದೆ ಪಂಗಡಗಳಾಗಿದೆ. ಯಾಕೆ ಬಿಡಿ, ಕ್ರೈಸ್ತ ಧರ್ಮದಲ್ಲಿ ಅನೇಕ ಪಂಗಡಗಳಿದೆ, ಮುಸಲ್ಮಾನ್ ಧರ್ಮದಲ್ಲಿ ಅನೇಕ ಪಂಗಡಗಳಿದೆ, ಬೌದ್ಧ ಧರ್ಮದಲ್ಲಿ ಅನೇಕ ಪಂಗಡಗಳಿದೆ, ಹಿಂದೂ ಧರ್ಮದಲ್ಲಿ 108 ಪಂಗಡಗಳಿದೆ. ಇವೆಲ್ಲವನ್ನ ತ್ಯಜಿಸಿ ಮಾನವನಾದಾಗ ಮಾತ್ರ ಈ ಸೌಹಾರ್ದ ಕೂಟಗಳಿಗೆ ನಿಜವಾದ ಅರ್ಥವಿದೆ. ನಮ್ಮ ಭಾರತ ದೇಶವನ್ನ ಕಟ್ಟುವವರು ಅಂಬೇಡ್ಕರ್ ಆಗಿರಬಹುದು,
ನಮ್ಮ ಗಾಂಧೀಜಿ ಆಗಿರ್ಬೋದು, ನಮ್ಮ ಮುಸಲ್ಮಾನ್ ನಾಯಕರುಗಳಾಗಿರ್ಬೋದು, ಕ್ರೈಸ್ತ ನಾಯಕರು ಅವರು ಕಟ್ಟಿದ್ದು ಒಂದು ದೇಶ. ಯಾವುದದು? ಯಾವುದು ದೇಶ ಅದು? ಭಾರತ ದೇಶ. ಇವಾಗ ನಾವು ಯಾವ ದೇಶದಲ್ಲಿದ್ದೇವೆ? ಕ್ರೈಸ್ತ ಭಾರತ ದೇಶ, ಹಿಂದೂ ಭಾರತ ದೇಶ, ಮುಸಲ್ಮಾನ್ ಭಾರತ ದೇಶ. ನಮ್ಮ ಕರ್ನಾಟಕ ಶಾಂತಿಯ ಕೋಟ ಅಂತೇವೆ. ಯೋಚನೆ ಮಾಡೋಣ, ನಾನು ನನ್ನದೇ ಆದಿಯಲ್ಲಿ, ನನ್ನದೇ ರೀತಿಯಲ್ಲಿ ಬೇರೆ ಧರ್ಮದವರ ಜೊತೆಗೆ ಸೌಹಾರ್ದತೆಯಿಂದ ಬದುಕುತ್ತಿದ್ದೇನೆಯೇ? ಇಲ್ಲವಾದರೆ ಒಂದು ಚಿಕ್ಕ ಉದಾಹರಣೆಯನ್ನು ಕೊಟ್ಟು ನನ್ನ ಭಾಷಣವನ್ನು ಮುಗಿಸ್ತೇನೆ. ನಾನು ಫಾದರ್ ಆಗಿ ಕುಟ್ಟದಲ್ಲಿದ್ದೆ, ಕೇರಳ ಬಾರ್ಡರ್. ನೀವು ಕುಟ್ಟ ಅಂತ, ಅಲ್ಲಿ ಈವಾಗ್ಲೂ ಹೋದ್ರೆ ಒಂದು ಗುಂಡಿಯಲ್ಲಿ ಕ್ರೈಸ್ತ ದೇವಾಲಯ ಇದೆ, ಸ್ವಲ್ಪ ಮೇಲೆ ಹೋದ್ರೆ ಇಸ್ಲಾಂ ದೇವಾಲಯ ಇದೆ, ಇನ್ನು ಸ್ವಲ್ಪ ಮೇಲೆ ಹೋದ್ರೆ ಮುಸ್ಲಿಂ ದೇವಾಲಯ ಮಸೀದಿ ಇದೆ. ಈ ಮೂರು ಧರ್ಮಗಳು ಅಲ್ಲಿ ದೊಡ್ಡ ದೊಡ್ಡ ಧರ್ಮಗಳು, ಅದದೇ ಸಂಖ್ಯೆ ಇದೆ. ಆದ್ರೆ ಅಲ್ಲಿರುವುದು ಸಮಾಧಿ ಒಂದೇ. 2 ಎಕರೆ ಸಮಾಧಿ 3 ಭಾಗ ಆಗಿದೆ. ನಾನು ಯಾವಾಗ್ಲೂ ಹೇಳೋದು, ಅಲ್ಲಿ ಹೋಗುವಾಗ ನಾವೆಲ್ಲ ಇಲ್ಲಿ ಧರ್ಮ, ಅಲ್ಲೆಲ್ಲ ಅವ್ರದ್ದೆಲ್ಲ ಐಕ್ಯ ಧರ್ಮ. ಸತ್ತಾಗ ನಾವು ಧರ್ಮವನ್ನ ಒತ್ತಿಕೊಂಡು ಹೋಗುವುದಿಲ್ಲ, ನಾವು ಸತ್ತಾಗ ಧರ್ಮದಲ್ಲಿ ಸಾಯದೆ ಮನುಷ್ಯರಾಗಿ ಸಾಯೋಣ. ಇಂತಹ ಕಾರ್ಯಕ್ರಮಗಳು ಅನೇಕ ನಡೆಯಲಿ, ನಾವೆಲ್ಲರೂ ಮನುಷ್ಯರಾಗಿ ಬದುಕೋಣ. ಜೈ ಕರ್ನಾಟಕ, ಜೈ ಭಾರತ ಮಾತೆ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಪರಮದಯಾಮಯನು ಕರುಣಾನಿಧಿಯುವಾದ ನಮ್ಮೆಲ್ಲರನ್ನು ಸೃಷ್ಟಿಸಿರುವ, ನಮ್ಮೆಲ್ಲರನ್ನು ಪರಿಪಾಲಿಸುತ್ತಿರುವ, ನಮ್ಮೆಲ್ಲರ ಸೃಷ್ಟಿಕರ್ತನು, ಒಡೆಯನು, ಪ್ರಭುವಾದ ಅಲ್ಲಾಹನ ನಾಮದಿಂದ ಸಕಲ ಸ್ತುತಿ ಸ್ತೋತ್ರಗಳು ನಮ್ಮ ನಿಮ್ಮೆಲ್ಲರ ಆ ಸೃಷ್ಟಿಕರ್ತನಿಗೆ ಮೀಸಲು. ಅವನ ಅನುಗ್ರಹಗಳು ಜಗತ್ತಿನಲ್ಲಿ ಒಳಿತಿನ ಸಂಸ್ಥಾಪನೆ ಮತ್ತು ಕೆಡುಕಿನ ನಿರ್ಮೂಲನಕ್ಕಾಗಿ ಆಗಮಿಸಿದ ಎಲ್ಲ ಪ್ರವಾದಿಗಳ ಮೇಲೆ, ಮಹಾಪುರುಷರ ಮೇಲೆ, ಸಜ್ಜನರ ಮೇಲೆ ಸದಾ ವರ್ಷಿಸುತ್ತಿರಲಿ. ಈ ಸಮಾರಂಭದಲ್ಲಿ ಗೌರವಾನ್ವಿತ ಅತಿಥಿಗಳಾಗಿ ಭಾಗವಹಿಸಿ ಬಹಳ ಅರ್ಥಪೂರ್ಣವಾದ, ಇವತ್ತಿನ ದಿನಗಳಿಗೆ ಅತ್ಯಂತ ಅಗತ್ಯ ಇರುವ ಸಂದೇಶಗಳನ್ನು ಈ ವೇದಿಕೆಯಲ್ಲಿ ಹಂಚಿಕೊಂಡಿರುವ ಗೌರವಾನ್ವಿತ ಧರ್ಮ ಗುರುಗಳೇ, ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಇರುವ ಎಲ್ಲ ಆದರಣೀಯ ಅತಿಥಿಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಅತ್ಯಂತ ಗೌರವಾನ್ವಿತ ಹಿರಿಯರೇ, ಸಹೋದರ ಸಹೋದರಿಯರೇ, ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ. ಇದು ಒಂದು ಈದ್ ಸೌಹಾರ್ದ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಉದ್ದೇಶ ನಾವೆಲ್ಲ ಪರಸ್ಪರ ಒಟ್ಟಿಗೆ ಸೇರುವುದು, ಒಟ್ಟಿಗೆ ಊಟ ಮಾಡುವುದು, ಹಾಗೆ ಒಂದು ಸಂತೋಷದ, ಒಂದು ಸಂಭ್ರಮದ ಕಾರ್ಯಕ್ರಮ ಇದು. ಇದು ಬಹಳ ದೊಡ್ಡ ಒಂದು ಭಾಷಣದ, ಒಂದು ಗಂಭೀರ ಕಾರ್ಯಕ್ರಮ ಅಲ್ಲ. ಬಹಳ ಪ್ರೀತಿಯ, ಸಂತೋಷದ, ಸಂಭ್ರಮದ, ಅದರ ಜೊತೆಗೆ ಈದ್ ಏನು, ಉಪವಾಸ ಏನು ಎಂಬುದನ್ನು, ಅದರ ಸಂದೇಶವನ್ನು ಸ್ವಲ್ಪ ಅರ್ಥ ಮಾಡುವ ಒಂದು ಅರ್ಥಪೂರ್ಣವಾದಂತಹ ಸೌಹಾರ್ದ ಕೂಟ ಇದು. ಆದ್ದರಿಂದ ಹೆಚ್ಚು ಮಾತಾಡದೆ ಈದಿನ ಬಗ್ಗೆ, ರಂಜಾನ್ ಉಪವಾಸದ ಬಗ್ಗೆ ಮಾತ್ರ ಕೆಲವು ವಿಷಯಗಳನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ತಾ ಇದ್ದೇನೆ. ಸಹೋದರ ಸಹೋದರಿಯರೇ, ಮುಸ್ಲಿಮರಿಗೆ 2 ಹಬ್ಬಗಳಿವೆ, 2 ಹಬ್ಬಗಳಿರುವುದು. ಒಂದು ಈದ್ ಉಲ್ ಫಿತರ್, ಇನ್ನೊಂದು ಈದ್ ಉಲ್ ಅಲ್ಹಾ. ಈದ್ ಉಲ್ ಫಿತರ್ ಅಂದರೆ ಉಪವಾಸದ ನಂತರ ಆಚರಿಸುವ ಹಬ್ಬ. ಈಗ ಮೊನ್ನೆ ನಾವು ಜಾಗತಿಕ ಮುಸ್ಲಿಮರು ಆಚರಿಸಿರುವ ಹಬ್ಬ. ಇನ್ನೊಂದು ಹಬ್ಬ ಹಜ್ಜಿನ ಸಂದರ್ಭದಲ್ಲಿ, ಹಜ್ಜಿನ ಹಿನ್ನೆಲೆಯಲ್ಲಿ ಆಚರಿಸಲ್ಪಡುವ ಈದ್ ಉಲ್ ಅಲ್ಹಾ. ಈ 2 ಹಬ್ಬಗಳಿಗೆ ಹೊರತಾಗಿ ಬೇರೆ ಯಾವ ಹಬ್ಬಗಳು ಇಲ್ಲ ಇಸ್ಲಾಮಿನಲ್ಲಿ. ಮೊನ್ನೆ ಜಾಗತಿಕ ಮುಸ್ಲಿಮರು ಆಚರಿಸಿರುವ ಹಬ್ಬ ಅದು ಈದ್ ಉಲ್ ಫಿತರ್. 30 ದಿನಗಳ ಬಹಳ ಕಟ್ಟುನಿಟ್ಟಾದ ಉಪವಾಸದ ನಂತರ ಸುಮಾರು 14 ಗಂಟೆಗಳ ಕಾಲ ಮುಸ್ಲಿಮರು ಉಪವಾಸ ಆಚರಿಸ್ತಾರೆ. 30 ದಿನ ಅನ್ನಪಾನೀಯಗಳನ್ನು ತ್ಯಜಿಸಿ, ಅಸಂಬದ್ಧ ಮಾತುಗಳು, ಸುಳ್ಳು, ಕೆಟ್ಟ ಆಲೋಚನೆಗಳು,
ಸಮಯ ವ್ಯರ್ಥ ಮಾಡುವುದು, ಹೀಗೆ ಎಲ್ಲವನ್ನು ತ್ಯಜಿಸಿ ಶರೀರ ಮತ್ತು ಮನಸ್ಸನ್ನು ನಿಯಂತ್ರಿಸಿ 30 ದಿನಗಳ ಕಠಿಣ ಉಪವಾಸದ ನಂತರ ಅವರು ಈದ್ ಉಲ್ ಫಿತರ್ ಆಚರಿಸ್ತಾರೆ. ಉಪವಾಸ ಎಂಬುದು ಒಂದು ಟ್ರೈನಿಂಗ್ ಅಂತ ಕಲಿಸಿಕೊಡಲಾಗಿದೆ. ನೀವು ಯಾಕೆ 30 ದಿನ ಉಪವಾಸ ಆಚರಿಸಬೇಕು ಅಂದರೆ ಅದು ಒಂದು ತರಬೇತಿ, ಅದೊಂದು ಟ್ರೈನಿಂಗ್. ಉಪವಾಸದಲ್ಲಿ ಬಹಳ ಮುಖ್ಯವಾದ ವಿಷಯ, ನೀವು ನಿಮ್ಮ ದೇವನಿಗೆ ಹೆಚ್ಚು ನಿಕಟರಾಗಬೇಕು ಎಂಬುದು ಉಪವಾಸದ ಒಂದನೆಯ ಗುರಿಯದು. ನಿಮ್ಮ ದೇವನಿಗೆ ನೀವು ಹೆಚ್ಚು ನಿಕಟರಾಗುವುದು, ನಿಮ್ಮ ದೇವನೊಂದಿಗೆ ನೀವು ನಿಮ್ಮ ಸಂಬಂಧವನ್ನು ಹೆಚ್ಚು ಬಲಪಡಿಸುವುದು, ನಿಮ್ಮ ದೇವನನ್ನು ನೀವು ಅತಿ ಹೆಚ್ಚು ಪ್ರೀತಿಸುವುದು, ದೇವರೊಂದಿಗೆ ನಿಮಗಿರಬೇಕಾದ ಸಂಬಂಧ ಅದು ಪ್ರೀತಿಯ ಸಂಬಂಧ ಅಂತ ಕುರ್ಆನ್ ಕಲಿಸಿಕೊಟ್ಟಿದೆ. ದೇವನನ್ನು ಹೆದರುವುದಲ್ಲ, ದೇವನನ್ನು ಪ್ರೀತಿಸುವುದು. ವಲ್ಲದೀನ ಆಮನು ಅಶದ್ದು ಹುಬ್ಬಲ್ಲಿಲ್ಲ, ದೇವನನ್ನು ಅತಿ ಹೆಚ್ಚು ಪ್ರೀತಿಸ್ತಾರೆ ದೇವವಿಶ್ವಾಸಿಗಳು ಅಂತ. ದೇವವಿಶ್ವಾಸಿಗಳಿಗೆ ಅತಿ ಹೆಚ್ಚು ಪ್ರೀತಿ ಇರುವುದು ಅವರ ತಂದೆಗಿಂತ, ತಾಯಿಗಿಂತ, ಅವರಿಷ್ಟಪಡುವ ಎಲ್ಲರಿಗಿಂತ ಅವರು ಹೆಚ್ಚು ಪ್ರೀತಿಸುವುದು ಅವರ ದೇವನನ್ನು, ಅವರ ಸೃಷ್ಟಿಕರ್ತನನ್ನು. ಆದ್ದರಿಂದ ಉಪವಾಸದಲ್ಲಿ ದೇವನನ್ನು ನೀವು ಹೆಚ್ಚು ಪ್ರೀತಿಸುವ, ದೇವನಿಗೆ ಹೆಚ್ಚು ನಿಕಟರಾಗುವ, ದೇವನೊಂದಿಗೆ ನಿಮ್ಮ ಸಂಬಂಧವನ್ನು ಹೆಚ್ಚು ಬಲಪಡಿಸುವ ಒಂದು ದೊಡ್ಡ ತರಬೇತಿಯಾಗಿದೆ ಉಪವಾಸ. ನಡು ಮಧ್ಯಾಹ್ನ ಸಮಯ 35-36 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಇರ್ತದೆ, ಕೆಲವೊಮ್ಮೆ 40-45 ಇರ್ತದೆ ಕೆಲವು ಕಡೆ. ವಿಪರೀತ ದಾಹ ಇರ್ತದೆ, 14 ಗಂಟೆ ನೀರು ಕುಡಿಯದೇ ಇರುವುದಂದ್ರೆ ಅಷ್ಟು ಸುಲಭ ಅಲ್ಲ. ವಿಪರೀತ ದಾಹ ಇರುತ್ತದೆ. ಮನೆಯಲ್ಲಿ ಯಾರೂ ಇರುವುದಿಲ್ಲ, ಕೆಲವೊಮ್ಮೆ ನಾನು ಏಕಾಂಗಿ. ಯಾವ ಸಿಸಿ ಟಿವಿಗಳು, ಯಾವ ಕ್ಯಾಮರಾಗಳು ನನ್ನನ್ನು ಸೆರೆ ಹಿಡಿಯುವುದಿಲ್ಲ. ನಾನು ಸ್ವಲ್ಪ ನೀರು ಕುಡಿದ್ರೆ ಯಾರು ನೋಡುವವರೂ ಇಲ್ಲ, ಯಾರಿಗೂ ಗೊತ್ತಾಗಲಿಕ್ಕೂ ಇಲ್ಲ. ಇದೆಲ್ಲ ಇರುವಾಗಲೂ, ಅವಕಾಶಗಳಿರುವಾಗಲೂ ಕೂಡ ನಾನು ನೀರು ಕುಡಿಯುವುದಿಲ್ಲ. ಇಲ್ಲ, ನೀರು ಕುಡಿಯುವುದಿಲ್ಲ. ಯಾಕೆಂದರೆ ನನ್ನ ದೇವನ ಸಂಪ್ರೀತಿಗಾಗಿ, ನನ್ನ ದೇವನ ಸಂಪ್ರೀತಿಗಾಗಿ, ನನ್ನ ದೇವ ಕಲಿಸಿಕೊಟ್ಟಿದ್ದಾನೆಂಬ ಕಾರಣಕ್ಕೆ. ಹಾಗೆ ಬದುಕಿನಲ್ಲಿ ಹೇಳಬೇಕಾದ ಧಾರಾಳ ವಿಷಯಗಳಿವೆ. ಬದುಕಿನ ಬಹಳ ದೊಡ್ಡ ಸವಾಲು ನಾನು ಮಾಡುವುದಿಲ್ಲ ಎಂದು ತೀರ್ಮಾನಿಸುವುದಿದೆ ಅಲ್ಲ, ಅದಷ್ಟು ಸುಲಭ ಅಲ್ಲ. ಮದ್ಯಪಾನ ಮಾಡುವುದಿಲ್ಲ ನಾನು, ಸುಳ್ಳು ಹೇಳುವುದಿಲ್ಲ, ಅನೈತಿಕ ಸಂಬಂಧಗಳು ಇಟ್ಟುಕೊಳ್ಳುವುದಿಲ್ಲ, ಮೋಸ ಮಾಡುವುದಿಲ್ಲ, ಕೋಮುವಾದಿ ಆಗುವುದೇ ಇಲ್ಲ ನಾನು. ಹೀಗೆ ಬದುಕಿನಲ್ಲಿ ಧಾರಾಳ ವಿಷಯಗಳಿಗೆ ಹೇಳಲಿಕ್ಕೆ ಸಾಧ್ಯ ಆಗ್ಬೇಕು. ಒಬ್ಬ ಮನುಷ್ಯನ ಬದುಕಿನ ವಿಜಯ ಅದು, ಮತ್ತು ಬದುಕಿನ ಬಹಳ ದೊಡ್ಡ ಸವಾಲದು. ಹೇಳು, ಮಾಡದೇ ಇರುವುದು. ಆರಾಧನೆಗಳು ಮಾಡುವುದಕ್ಕಿಂತಲ್ಲ ಕಷ್ಟ. ಮಾಡದೆ ಇರುವ ಯಾವುದನ್ನು ಮಾಡಬಾರದು ಅಂತ ಹೇಳಲಾಗಿದೆಯೋ ಅವುಗಳನ್ನು ಮಾಡದೇ ಇರುವುದು ಆರಾಧನೆಗಳನ್ನು ಮಾಡುವುದಕ್ಕಿಂತಲ್ಲ ಕಷ್ಟ. ಅದು ಅಷ್ಟು ಸುಲಭ ಅಲ್ಲ. ನಮಾಜ್ ಮಾಡುವುದಕ್ಕಿಂತ ಕಷ್ಟ ಸುಳ್ಳು ಹೇಳದೆ ಬದುಕುವುದು. ನಮಾಜ್ ಮಾಡುವುದಕ್ಕಿಂತ, ಉಪವಾಸ ಮಾಡುವುದಕ್ಕಿಂತ ಕಷ್ಟದ ಕೆಲಸ ಸುಳ್ಳು ಹೇಳದೆ, ಮೋಸ ಮಾಡದೆ, ವಂಚನೆ ಮಾಡದೆ, ಯಾರಿಗೂ ದ್ರೋಹ ಎಸಗದೆ ಬದುಕುವ ಒಂದು ಕ್ರಮ ಇದೆ ಅಲ್ಲ, ಅದು ನಮಾಜ್ ಮಾಡುವುದಕ್ಕಿಂತ, ಉಪವಾಸ ಮಾಡುವುದಕ್ಕಿಂತ, ಧಾರಾಳ ಹಜ್ ಮಾಡುವುದಕ್ಕಿಂತಲ್ಲ ಕಷ್ಟದ ಕೆಲಸ. ಅದಷ್ಟು ಸುಲಭ ಅಲ್ಲ. ಆದ್ದರಿಂದಲೇ ಉಪವಾಸದ ಮೂಲಕ ಬದುಕಿನಲ್ಲಿ ಇಲ್ಲ, ನಾನು ಮಾಡುವುದಿಲ್ಲ ಎಂದು ನೀವು ಬಿಟ್ಟು ಬಿಡಬೇಕಾದ, ವರ್ಜಿಸಬೇಕಾದ ಧಾರಾಳ ವಿಷಯಗಳಿವೆ. ಅವುಗಳಿಂದ ದೂರವಿರಲು ನಿಮಗೆ ಸಾಧ್ಯವಾಗಬೇಕು ಎಂಬುದು ಉಪವಾಸದ ಬಹಳ ದೊಡ್ಡ ಪಾಠ. ನೀವು ಎಷ್ಟು ಡಿಗ್ರಿ ಪಡೆದರು, ನೀವೇನೇನು ಓದಿಕೊಂಡ್ರು, 4 ವಿಷಯಗಳು ನಿಮಗೆ ನೆನಪಿನಲ್ಲಿಡಬೇಕು ಅಂತ ಹೇಳಿದ ಒಬ್ಬ ಬುದ್ಧಿಜೀವಿ. ನೀವೆಷ್ಟು ದೊಡ್ಡ ಡಿಗ್ರಿ ಇರುವವರಾಗಿರ್ಲಿ, ನಿಮಗೆ ನೀವೇನೇನು ಓದಿಕೊಂಡಿದ್ರು ಆಗ್ಬಹುದು, 4 ವಿಷಯಗಳು ಯಾವಾಗಲೂ ನಿಮ್ಮ ನೆನಪಿನಲ್ಲಿರಬೇಕು ಅಂತ. ಖುದಾ ಹೇ ಔರ್ ಮೌತ್ ಹೇ, ದೇವನಿದ್ದಾನೆ ಮತ್ತು ನಿಮಗೆ ಮರಣ ಇದೆ. ಇದೆರಡು ಯಾವಾಗಲೂ ನೀವು ಮರೆಯಬಾರದ ವಿಷಯ. ಮತ್ತೆ 2 ವಿಷಯಗಳನ್ನು ನೀವು ಮರೆತು ಬಿಡಬೇಕು ಅಂತ. 2 ವಿಷಯಗಳನ್ನು ನೆನಪಿಟ್ಟುಕೊಳ್ಳಬೇಕು, 2 ವಿಷಯಗಳನ್ನು ಮರೆತು ಬಿಡಬೇಕು.
ಮರೆಯಬೇಕಾದ ಎರಡು ವಿಷಯಗಳು. ಒಂದು, ನೀವು ಬೇರೆಯವರಿಗೆ ಮಾಡಿರುವ ಉಪಕಾರ, ಮರೆತು ಬಿಡ್ಬೇಕದೊಂದು. ಅದೇ ರೀತಿ ಬೇರೆಯವರು ನಿಮಗೆ ಮಾಡಿರುವ ತೊಂದರೆಗಳು, ಅದನ್ನು ನೀವು ಮರೆತು ಬಿಡ್ಬೇಕು. ಇದೆರಡು ನೆನಪಿನಲ್ಲಿ ಇಟ್ಕೊಳ್ಳೇಬಾರದು ಅಂತ ಬದುಕಿನ ಬಹಳ ದೊಡ್ಡ ಸೂತ್ರವಾಗಿ ಒಬ್ಬ ಮಹಾನ್ ಮೇಧಾವಿ ಕಲಿಸಿಕೊಟ್ಟ ಪಾಠ. ಆದ್ದರಿಂದ ನಮ್ಮ ಬದುಕಿನ ಬಹಳ ದೊಡ್ಡ ವಿಜಯ, ನನ್ನ ದೇವ ನನ್ನನ್ನು ನೋಡ್ತಾ ಇದ್ದಾನೆ ಎಂಬ ಒಂದು ಆಂತರಿಕ ಅರಿವಿದೆ ಅಲ್ಲ, ಅದು ಬದುಕಿನ ಬಹಳ ದೊಡ್ಡ ವಿಜಯ. ಆದ್ದರಿಂದ ಉಪವಾಸದ ಮೂಲಕ ದೇವನಿಗೆ ನೀವು ಹೆಚ್ಚು ನಿಕಟರಾಗಬೇಕು, ಅವನೊಂದಿಗಿರುವ ಸಂಬಂಧಗಳನ್ನು ಬಲಪಡಿಸಬೇಕು ಎಂಬುದು ಉಪವಾಸದ ಅತಿ ದೊಡ್ಡ ಪಾಠ. ಒಬ್ಬ ದೇವನಿಗೆ ನಿಕಟನಾದರೆ, ನೀವು ದೇವನಿಗೆ ಹೆಚ್ಚು ಹತ್ತಿರ ಆದರೆ ಅದರ ಪರಿಣಾಮ ಏನೆಂದರೆ ನೀವು ಮನುಷ್ಯರಿಗೆ ಹೆಚ್ಚು ಹತ್ತಿರ ಆಗ್ತೀರಿ ಅಂತ. ಉಪವಾಸದ ತಿಂಗಳಲ್ಲಿ ನೋಡಿ, ಮುಸ್ಲಿಮರು ಎಷ್ಟು ಆರಾಧನೆಗಳನ್ನು ಮಾಡುತ್ತಾರೆ. ಅವರು ಉಪವಾಸ ಆಚರಿಸ್ತಾರೆ, ಅವರ ಅರ್ಧರಾತ್ರಿ ಸಮಯ ಎದ್ದು ನಮಾಜ್ ಮಾಡುತ್ತಾರೆ, ಧಾರಾಳ ಕುರಾನ್ ಪಾರಾಯಣ ಮಾಡುತ್ತಾರೆ, ಹೆಚ್ಚು ಹೆಚ್ಚು ಮಸೀದಿಯಲ್ಲಿ ಸಮಯ ವಹಿಸ್ತಾರೆ. ಇದು ಮಾತ್ರ ಮಾಡುವುದಲ್ಲ, ಇದರ ಜೊತೆಗೆ ಅವರು ಅತಿ ಹೆಚ್ಚು ದಾನ ಧರ್ಮಗಳನ್ನು ಮಾಡ್ತಾರೆ. ಜಕಾತ್ ಲೆಕ್ಕ ಮಾಡಿಕೊಡ್ಲಿಕ್ಕೆ ಅವರು ಈ ತಿಂಗಳನ್ನು ಆಯ್ಕೆ ಮಾಡಿಕೊಳ್ತಾರೆ. ಅಂದ್ರೆ ಮನುಷ್ಯ ಯಾವಾಗ ದೇವನಿಗೆ ನಿಕಟನಾಗುತ್ತಾನೆ ಆವಾಗ ಅವನು ಮನುಷ್ಯರಿಗೆ ಅತಿ ಹೆಚ್ಚು ನಿಕಟನಾಗ್ತಾನೆ. ಮತ್ತು ಕುರಾನ್ ಕಲಿಸಿಕೊಟ್ಟಿರುವ ಪಾಠ ಅದು. ನೀವು ದೇವನಿಗೆ ನಿಕಟರಾಗುವುದೆಂದರೆ ನೀವು ಮನುಷ್ಯನಿಗೆ ನಿಕಟರಾಗುವುದು. ನೀವು ದೇವನ ಸಾಮೀಪ್ಯವನ್ನು ಪಡೆಯುವುದೆಂದರೆ ನಿಮಗೆ ಮನುಷ್ಯನ ಸಮಸ್ಯೆ ಅರ್ಥ ಆಗುವುದು, ಅವನ ನೋವು ಅರ್ಥ ಆಗುವುದು, ಅವನ ಅಗತ್ಯಗಳು ನಿಮಗೆ ಅರ್ಥ ಆಗುವುದು. ಆದ್ದರಿಂದಲೇ ನೀವು ದೇವನಿಗೆ ನಿಕಟರಾದರೆ ನೀವು ಮನುಷ್ಯರಿಗೆ ಹೆಚ್ಚು ನಿಕಟರಾಗ್ತೀರಾ. ಮನುಷ್ಯರನ್ನೆಲ್ಲ ದ್ವೇಷಿಸಿ, ಧರ್ಮದ ಆಧಾರದಲ್ಲಿ, ಜಾತಿಯ ಆಧಾರದಲ್ಲಿ ಮನುಷ್ಯರನ್ನೆಲ್ಲ ದ್ವೇಷಿಸಿ, ಮನುಷ್ಯರನ್ನೆಲ್ಲ ವಿಭಜಿಸಿ, ಮನುಷ್ಯರೊಂದಿಗೆಲ್ಲ ಹಗೆತನ ಸಾಧಿಸಿ, ನಾನು ಯಾವುದೋ ಒಂದು ಧರ್ಮವನ್ನು ಕಾಪಾಡುತ್ತೇನೆ ಎಂದು ನೀವು ತೀರ್ಮಾನಿಸುವುದಾದರೆ ಅದು ಈ ಜಗತ್ತಿನಲ್ಲಿ ನಡೆಯುವ ಅತ್ಯಂತ ದೊಡ್ಡ ಅಕ್ರಮ, ಬಹಳ ದೊಡ್ಡ ಸುಳ್ಳದು. ಆದ್ದರಿಂದ ದೇವನಿಗೆ ಒಬ್ಬ ಮನುಷ್ಯ ನಿಕಟನಾದರೆ ಅವ ಮನುಷ್ಯನಿಗೆ ನಿಕಟನಾಗ್ತಾನೆ, ಮನುಷ್ಯನಿಗೆ ಅವ ಹೆಚ್ಚು ಹತ್ತಿರ ಆಗ್ತಾನೆ. ಎಲ್ಲಾ ಮನುಷ್ಯರಿಗೆ, ಜಾತಿ ಧರ್ಮ ಅವುಗಳ ಆಚೆ ಅವುಗಳೆಲ್ಲವನ್ನು ಮೀರಿ ಒಬ್ಬ ಮನುಷ್ಯನಿಗೆ ಹತ್ತಿರ ಆಗ್ತಾನೆ, ಅವ ದೇವನ ಸಾಮೀಪ್ಯವನ್ನು ಪಡೆಯುವಾಗ. ಉಪವಾಸ ಕಲಿಸಿಕೊಡುವ ಬಹಳ ದೊಡ್ಡ ಪಾಠ ಅದು. ಎರಡನೆಯದಾಗಿ ಉಪವಾಸದ ಶಿಕ್ಷಣ, ನೀವು ನಿಮ್ಮನ್ನು ನಿಯಂತ್ರಿಸಿಕೊಳ್ಬೇಕು ಎಂಬ ಪಾಠ. ಬದುಕಿನ ಅತಿ ದೊಡ್ಡ ಚಾಲೆಂಜ್ ಅದು. ನನಗೆ ನನ್ನ ಮೇಲೆ ಕಂಟ್ರೋಲ್ ಇರುವುದಿದೆಯಲ್ಲ, ಅದಷ್ಟು ಸುಲಭದ ಕೆಲಸ ಅಲ್ಲ ಅದು. ನಾವು ಯಾವುದನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಇದ್ದೇವೆ, ಜಗತ್ತನ್ನು ನೋಡ್ತಾ ಇದ್ದೇವೆಲ್ಲ ನಾವು, ಜಗತ್ತಿನಲ್ಲಿ ಯಾರೆಲ್ಲ ಏನೇನೋ ಮಾಡ್ತಾ ಇದ್ದಾರೆ. ಆದರೆ ಎಫ್ಟೀನ್ ಫೈಲ್ಸ್ ಬಂತಲ್ಲ, ಗೊತ್ತಾಯ್ತು ಜನರಿಗೆ ಎಷ್ಟು ಜನರಿಗೆ ಯಾರಿಗೆ ಯಾರ ಮೇಲೆಲ್ಲ ನಿಯಂತ್ರಣ ಇದೆ ಅಂತ. ಅದರಲ್ಲಿ ಎಲ್ಲಾ ಧರ್ಮದವರು ಇದ್ದಾರೆ, ಸರ್ವಧರ್ಮ ಸಮಭಾವ ಎಂಬುದು ಎಫ್ಟೀನ್ ಫೈಲ್ಸ್ ಅಲ್ಲಿ ಎಲ್ಲರೂ ಇದ್ದಾರೆ, ಯಾರು ಬಿಟ್ಟು ಹೋಗಿಲ್ಲ, ಎಲ್ಲಾ ಧರ್ಮದವರು ಇದ್ದಾರೆ. ಎಲ್ಲಾ ಧಾರಾಳ ಧಾರ್ಮಿಕ ನಾಯಕರುಗಳು, ವಿಜ್ಞಾನಿಗಳು, ರಾಷ್ಟ್ರದ ಆಡಳಿತಗಾರರು, ಎಲ್ಲಾ ಕಳ್ಳರು ಎಫ್ಟೀನ್ ಫೈಲ್ಸ್ ಅಲ್ಲಿ ಇದ್ದಾರೆ. ಅವರ ಕರ್ಮಕಾಂಡಗಳೆಲ್ಲ ಇವತ್ತು ಜಗತ್ತಿನಲ್ಲಿ ಬಯಲಾಗ್ತಾ ಇದೆ. ಅದನ್ನು ತಪ್ಪಿಸಿಕೊಳ್ಳುವುದಕ್ಕೆ ಹೇಗೆ ಯುದ್ಧ ಹೂಡಿ ನಿರಪರಾಧಿಗಳನ್ನು ಕೊಂದು ಹೇಗೆ ಈ ಕರ್ಮಕಾಂಡಗಳಿಂದ ಹೊರಗೆ ಬರಬಹುದು ಎಂಬ ಯೋಜನೆಗಳು ಸಿದ್ಧವಾಗಿದೆ, ಮತ್ತದು ಪ್ರಾಯೋಗಿಕವಾಗಿ ನಡೆಯುತ್ತಲೂ ಇದೆ ಜಗತ್ತಿನಲ್ಲಿ. ಬೇರೆ ವಿಷಯ. ನಾನು ಹೇಳುತ್ತಿರುವುದು, ಉಪವಾಸ ಕಲಿಸಿಕೊಡುವ ಬಹಳ ದೊಡ್ಡ ಪಾಠ ನಿಮ್ಮ ಮೇಲೆ ನಿಮಗೆ ನಿಯಂತ್ರಣ ಇರಬೇಕು ಎಂಬ ಪಾಠ. ನನ್ನನ್ನು ನಿಯಂತ್ರಿಸುವುದು, ನನ್ನ ಇಚ್ಛೆಗಳಿಗೆ, ನನ್ನ ಮೋಹಗಳಿಗೆ, ನನ್ನ ದೇಹೇಚ್ಛೆಗಳಿಗೆ ಕಡಿವಾಣವನ್ನು ಹಾಕುವ ಸಾಮರ್ಥ್ಯ, ಅದು ಅಷ್ಟು ಸುಲಭದ ವಿಷಯ ಅಲ್ಲ. ಬದುಕಿನ ಅತಿ ದೊಡ್ಡ ಸವಾಲು ಎಂದು ಮಾತ್ರ ಅಲ್ಲ, ಜಗತ್ತಿಗೆ ಧರ್ಮಗಳು ಕಲಿಸಿಕೊಟ್ಟಿರುವ ಮೂಲಭೂತವಾದ ಪಾಠ ನಿಮ್ಮ ಆಂತರಿಕ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕು ಎಂಬುದು. ನೀವು ಹೊರಗೆ ಎಷ್ಟು ದೊಡ್ಡ ವ್ಯಕ್ತಿಗಳು ಎಂಬುದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಇನ್ನಲ್ಲಾಹ ಲಾ ಯನ್ದುರು ಇಲಾ ಅಜ್ಸಾದಿಕುಂ ವಲಾ ಇಲಾ ಸುವರಿಕುಂ ವಲಾಕಿನ್ ಯನ್ದುರು ಇಲಾ ಕುಲೂಬಿಕುಂ ಅಂತ. ನಿಮ್ಮ ಈ ಸೌಂದರ್ಯ, ನಿಮ್ಮ ದೇಹ, ನಿಮ್ಮ ಈ ಹಾವಭಾವಗಳು, ಇದು ಯಾವುದು ದೇವ ಪರಿಗಣಿಸುವುದಿಲ್ಲ.
ಅವ ಪರಿಗಣಿಸುವುದು ನಿಮ್ಮ ಮನಸ್ಸನ್ನು, ನಿಮ್ಮ ಆಂತರಿಕ ಸ್ವಚ್ಛತೆ. ಧರ್ಮಗಳು ಕಲಿಸಿಕೊಟ್ಟಿರುವ ಅತ್ಯಂತ ದೊಡ್ಡ ಪಾಠ ಅದು. ನಿಮ್ಮ ಅಂತರಂಗವು ಬಹಳ ಸ್ವಚ್ಛವಾಗಿರಬೇಕು. ರಂಜಾನ್ನ ಅತಿ ದೊಡ್ಡ ತರಬೇತಿ ನಿಮ್ಮ ಆಂತರಿಕ ಸ್ವಚ್ಛತೆ ಎಂಬುದಾಗಿದೆ. ಅದರ ನಂತರ ಅವರು ಈದ್ ಆಚರಿಸ್ತಾರೆ. ಈದಿನ ದಿನದಂದು ಮುಸ್ಲಿಮರು ಹೇಳುವ ಬಹಳ ಮುಖ್ಯವಾದ ಒಂದು ಘೋಷಣೆ ಅಲ್ಲಾಹು ಅಕ್ಬರ್. ಅಲ್ಲಾಹು ಅಕ್ಬರ್ ಅಂದರೆ ದೇವ ನೀನು ದೊಡ್ಡವನು, ನೀನು ದೊಡ್ಡವನು. ಅಂದರೆ 30 ದಿನಗಳಲ್ಲಿ ನಾನು ನಿನಗಾಗಿ ಎಲ್ಲವನ್ನು ನಿಯಂತ್ರಿಸಿದ್ದೇನೆ. ನಿನ್ನ ಪ್ರೀತಿಗಾಗಿ, ನಿನ್ನ ಸಂಪ್ರೀತಿಗಾಗಿ ನಾನು ನನ್ನನ್ನು ನಿಯಂತ್ರಿಸಿದ್ದೇನೆ. ನನ್ನ ಮೇಲೆ ನನಗೆ ಕಡಿವಾಣ ಹಾಕಲು ಸಾಧ್ಯವಾಗಿದೆ. ನನ್ನ ಆಂತರಿಕ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಲು ನನಗೆ ಸಾಧ್ಯ ಆಗಿದೆ. ಆದ್ದರಿಂದ ದೇವ ನೀನು ದೊಡ್ಡವನು. ಈ ದಿನ ಘೋಷಣೆ ಅದು, ದೇವ ನೀನು ದೊಡ್ಡವನು. ಮತ್ತು ಈ ದಿನದಂದು ಮುಸ್ಲಿಮರಿಗೆ ಕಡ್ಡಾಯವಾಗಿ ಹೇಳಲಾದದ್ದು ಫಿತ್ರ್ ಜಕಾತ್ ಕೊಡಬೇಕು ಅಂತ. ನಮಾಜ್ ಮಾಡುವುದಕ್ಕಿಂತ ಮುಂಚೆ, ಈದ್ಗಾಹಗಳಿಗೆ ಹೋಗುವುದಕ್ಕಿಂತ ಮುಂಚೆ, ಈದಿನ ನಮಾಜ್ ನಿರ್ವಹಿಸುವುದಕ್ಕಿಂತ ಮುಂಚೆ ಕಡ್ಡಾಯವಾಗಿ ಅವರಿಗೆ ಕಲಿಸಿಕೊಡಲಾದದ್ದು ಫಿತ್ರ್ ಜಕಾತ್. ಅಂದರೆ ನಿಮ್ಮ ಜೊತೆಗೆ ಬದುಕುತ್ತಿರುವ ದುರ್ಬಲರು, ಸಮಾಜದಲ್ಲಿರುವ ಅಶಕ್ತರು, ಈದಿನ ಸಂಭ್ರಮ ಇಲ್ಲದ ಕಷ್ಟಪಡುತ್ತಿರುವ ಅಸಹಾಯಕರು, ಅವರಿಗೆ ನೀವು ಕಡ್ಡಾಯವಾಗಿ ಫಿತ್ರ್ ಜಕಾತ್ ಅನ್ನು ಕೊಟ್ಟ ನಂತರವೇ ನೀವು ಈದ್ ನಮಾಜ್ ಮಾಡಬೇಕು ಅಂತ ಕಲಿಸಿಕೊಡಲಾಯಿತು. ನೀವು ಈದ್ ನಮಾಜ್ ಮಾಡದಿದ್ದರೂ ನೀವು ಅಪರಾಧಿಗಳಲ್ಲ, ಅದು ಐಚ್ಛಿಕ ಅಂತ ಹೇಳಿದೆ ಇಸ್ಲಾಂ. ಆದರೆ ಫಿತ್ರ್ ಜಕಾತ್ ಕೊಡದಿದ್ದರೆ ನೀವು ಅಪರಾಧಿಗಳು ಅಂತ ಹೇಳಲಾಯಿತು. ಈ ದಿನದಂದು ಎಲ್ಲರಿಗೂ ಸಂಭ್ರಮ ಇರಬೇಕು, ಎಲ್ಲರಿಗೂ ಸಂತೋಷ ಇರಬೇಕು. ಆದ್ದರಿಂದ ಫಿತ್ರ್ ಜಕಾತ್ ಎಂಬ ಕಡ್ಡಾಯವಾದ ದಾನ ಈದುಲ್ ಫಿತ್ರ್ನ ದಿನದಂದು ಮಾಡಬೇಕಾದ ಕಡ್ಡಾಯವಾದ ಕೆಲಸ, ಕಡ್ಡಾಯವಾದ ಕರ್ಮ ಎಂಬುದು ಇಸ್ಲಾಮಿನ ಪಾಠವಾಗಿದೆ. ಅಂದರೆ ಉಪವಾಸದ ಮೂಲಕ, ಈದಿನ ಮೂಲಕ ಇಸ್ಲಾಂ ಕಲಿಸಿಕೊಡುವ ಒಂದು ಸಂದೇಶ, ಬಹಳ ದೊಡ್ಡ ಸಂದೇಶ. ನಿಮ್ಮ ದೇವನಿಗೆ ನೀವು ಹೆಚ್ಚು ನಿಕಟರಾಗುವ, ಆ ಮೂಲಕ ನೀವು ಮನುಷ್ಯರಿಗೆ ಹೆಚ್ಚು ನಿಕಟರಾಗುವ ಮತ್ತು ನಿಮ್ಮನ್ನು ನೀವು ನಿಯಂತ್ರಿಸಿ ಬದುಕನ್ನು ಸ್ವಚ್ಛಗೊಳಿಸುವ ಉದಾತ್ತವಾದ, ಶ್ರೇಷ್ಠವಾದ, ಮನೋಹರವಾದ ಪಾಠಗಳನ್ನು ಉಪವಾಸ ಮತ್ತು ಈದುಲ್ ಫಿತ್ರ್ನ ಮೂಲಕ ಮುಸ್ಲಿಮರಿಗೆ ಕಲಿಸಿಕೊಡಲಾಗಿದೆ. ನಿಜವಾಗಿ ಧರ್ಮ ಅಂದರೆ ಅದು. ಮನುಷ್ಯ ತನ್ನನ್ನು ತಾನು ಸ್ವಚ್ಛಗೊಳಿಸುವುದು ಧರ್ಮದ ಮೂಲ ಉದ್ದೇಶ. ನಿಮ್ಮ ಆಂತರಿಕ ಸ್ವಚ್ಛತೆಯಾಗಿದೆ. ಧರ್ಮ ಅಂದರೆ ಕಚ್ಚಾಡಿಸುವುದಕ್ಕೆಲ್ಲ ಇರುವುದಲ್ಲ. ಧರ್ಮ ಅಂದರೆ ನಿಮ್ಮ ಆಂತರಿಕ ಸ್ವಚ್ಛತೆಯನ್ನು ನೀವು ಕಾಪಾಡಿಕೊಳ್ಬೇಕು. ಮತ್ತು ಆಂತರಿಕ ಸ್ವಚ್ಛತೆ ಇರುವಾಗ ಮಾತ್ರ ಸಮಾಜದಲ್ಲಿ ಕಾಪಟ್ಯಗಳಿರುವುದಿಲ್ಲ, ವಂಚನೆ ಇರುವುದಿಲ್ಲ, ಮೋಸ ಇರುವುದಿಲ್ಲ, ಅನ್ಯಾಯ ಅಕ್ರಮಗಳಿರುವುದಿಲ್ಲ. ಆಂತರಿಕ ಸ್ವಚ್ಛತೆ, ಸ್ವಚ್ಛರಾದ ಮನುಷ್ಯರಿರುವಾಗ ಮಾತ್ರ ಒಂದು ಸಮಾಜ ಆರೋಗ್ಯಪೂರ್ಣ ಸಮಾಜ ಆಗ್ತದೆ. ಆಂತರಿಕ ಸ್ವಚ್ಛತೆ ನಿಮ್ಮಲ್ಲಿ ಇರುವುದಾದರೆ ಮಾತ್ರ ಒಂದು ಸಮಾಜ, ಒಂದು ದೇಶ ಅದೆಲ್ಲೋ ಬಹಳ ಒಳ್ಳೆಯದಾಗಿರುತ್ತದೆ. ಅದಿಲ್ಲದೆ ಕೇವಲ ಕಾಪಟ್ಯ, ಬೂಟಾಟಿಕೆ, ಧರ್ಮ, ಆಧ್ಯಾತ್ಮಿಕತೆ ಇದೆಲ್ಲ ಕೇವಲ ಘೋಷಣೆಗಳಿಗೆ ಸೀಮಿತ ಆಗುವುದು. ಇದೆಲ್ಲ ತಮ್ಮ ತಮ್ಮ ಸ್ವಾರ್ಥಕ್ಕೆ ಬಳಕೆಯಾಗುವಾಗ ಸಮಾಜದಲ್ಲಿ ಎಲ್ಲಾ ರೀತಿಯ ಅನಾಹುತಗಳು ಉಂಟಾಗುತ್ತವೆ. ಆದ್ದರಿಂದಲೇ ಉಪವಾಸದ ಮೂಲಕ, ಈದ್ ಹಬ್ಬದ ಮೂಲಕ ಇಸ್ಲಾಂ ಕಲಿಸಿಕೊಡುವ ಬಹಳ ದೊಡ್ಡ ಸಂದೇಶ, ನಿಮ್ಮನ್ನು ನೀವು ಸ್ವಚ್ಛಗೊಳಿಸಬೇಕು. ಮತ್ತು 1 ತಿಂಗಳ ಕಠಿಣ ಟ್ರೈನಿಂಗಿನ ಮೂಲಕ, 1 ತಿಂಗಳ ಕಠಿಣವಾದ ತರಬೇತಿಯ ನಂತರ ಮುಂದಿನ 11 ತಿಂಗಳ ಬದುಕು ಅದು ಸ್ವಚ್ಛವಾಗಿರಬೇಕು, ಅದು ನಿಯಂತ್ರಣಗಳಿಂದ ಕೂಡಿರಬೇಕು, ಅದು ದೇವನೊಂದಿಗೆ ನಿಮ್ಮ ಸಂಬಂಧ ಯಾವಾಗಲೂ ಬಹಳ ಚೆನ್ನಾಗಿರಬೇಕು ಮತ್ತು ಆ ಮೂಲಕ ಸಮಾಜದ ಎಲ್ಲ ಮನುಷ್ಯರೊಂದಿಗೂ ನಿಮ್ಮ ಸಂಬಂಧ ಬಹಳ ಸುದೃಢವಾಗಿರಬೇಕು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ನಮಾಜ್ಗಿಂತ, ಉಪವಾಸಕ್ಕಿಂತ, ದಾನ ಧರ್ಮಗಳಿಗಿಂತ
ಶ್ರೇಷ್ಠವಾದ ಒಂದು ಕರ್ಮವನ್ನು ನಾನು ನಿಮಗೆ ತಿಳಿಸಿಕೊಡಲೆ. ನಂತರ ಪ್ರವಾದಿಯವರು ಹೇಳಿದ್ರು, ಇಸ್ಲಾಹು ದಾತಿಲ್ ಬೈನ್ ಫಇನ್ನ ಫಸಾದ ದಾತಿಲ್ ಬೈನಿ ಹಿಯಲ್ ಹಾಲಿಕ. ನಮಾಜಿಗಿಂತ, ಉಪವಾಸಕ್ಕಿಂತ, ದಾನ ಧರ್ಮಗಳಿಗಿಂತ ಶ್ರೇಷ್ಠವಾದ ಆರಾಧನೆ ಯಾವುದೆಂದರೆ ಇಸ್ಲಾಹು ದಾತಿಲ್ ಬೈನ್, ನಿಮ್ಮ ಸಂಬಂಧಗಳನ್ನು ಸರಿಪಡಿಸಿಕೊಳ್ಬೇಕು. ಎಲ್ಲಾ ಸಂಬಂಧಗಳು, ಕುಟುಂಬ ಸಂಬಂಧ, ನೆರೆಕರೆಯವರೊಂದಿಗೆ ಇರುವ ಸಂಬಂಧ, ಒಂದು ಸಮಾಜದಲ್ಲಿ ವಿವಿಧ ಧರ್ಮೀಯರ ಮಧ್ಯೆ ಇರುವ ಸಂಬಂಧ, ದೇಶಗಳು ಮತ್ತು ದೇಶಗಳ ಮಧ್ಯೆ ಇರುವ ಸಂಬಂಧ, ಎಲ್ಲಾ ಸಂಬಂಧಗಳನ್ನು ನೀವು ಬಲಪಡಿಸಿಕೊಳ್ಬೇಕು. ಫೈನ್ನ ಫಸಾದ ದಾತಿಲ್ ಬೈನಿ ಹಿಯಲ್ ಹಾಲಿಕ. ಸಂಬಂಧ ಕೆಟ್ಟು ಹೋದರೆ ಅದೆಲ್ಲಾ ರೀತಿಯ ನಾಶಕ್ಕೆ ಕಾರಣ ಆಗುತ್ತದೆ ಎಂದು ಪ್ರವಾದಿಯವರು ಹೇಳಿದರು. ಇವತ್ತು ನಾವು ಅದನ್ನು ಅನುಭವಿಸ್ತಾ ಇದ್ದೇವೆ. ಸಂಬಂಧ ಹಾಳಾದರೆ ಏನೆಲ್ಲ ಅನಾಹುತಗಳು, ಯಾವುದೆಲ್ಲ ಅವಾಂತರಗಳಾಗುತ್ತಾ ಇದೆ ಎಂಬುದಕ್ಕೆ ನಾವು ಬದುಕುತ್ತಿರುವ ಸಮಾಜ, ನಾವು ಬದುಕುತ್ತಿರುವ ಜಗತ್ತು ಬಹಳ ಸ್ಪಷ್ಟವಾದ ನಿದರ್ಶನ. ಪ್ರವಾದಿಯವರು ಹೇಳಿದ್ರು, ಫಇನ್ನ ಫಸಾದ ದಾತಿಲ್ ಬೈನಿ ಹಿಯಲ್ ಹಾಲಿಕ. ನಿಮ್ಮ ಸಂಬಂಧ ಕೆಟ್ಟು ಹೋದರೆ ಅದೆಲ್ಲಾ ರೀತಿಯ ನಾಶಕ್ಕೆ ಕಾರಣ ಆಗುತ್ತದೆ. ಆದ್ದರಿಂದ ಸಂಬಂಧಗಳನ್ನು ಬಲಪಡಿಸಿಕೊಳ್ಳಿ ಎಂದು ಪ್ರವಾದಿಯವರು ಕಟ್ಟುನಿಟ್ಟಾದ ಆದೇಶ ಮಾಡಿದರು. ಇಂತಹ ಕೂಟಗಳ ಮೂಲಕ ಜಮಾತೆ ಇಸ್ಲಾಮಿ ಬಯಸುವುದು ನಮ್ಮ ಸಂಬಂಧಗಳನ್ನು ಬಲಪಡಿಸಬೇಕು ಎಂಬುದಾಗಿದೆ. ಯಾವ ಕಾರಣಕ್ಕೂ ಸಂಬಂಧಗಳು ಹಾಳಾಗಬಾರದು, ಯಾವ ಕಾರಣಕ್ಕೂ ನಮ್ಮ ಸಂಬಂಧಗಳು ಶಿಥಿಲ ಆಗಬಾರದು. ಸಂಬಂಧ ಕೆಟ್ಟು ಹೋದರೆ ಸಮಾಜ ಹಾಳಾಗ್ತದೆ, ಸಮಾಜ ನಾಶ ಆಗ್ತದೆ. ಆದ್ದರಿಂದ ಸಂಬಂಧಗಳನ್ನು ಬಲಪಡಿಸಬೇಕು ಎಂಬುದು ಈ ಸೌಹಾರ್ದ ಕೂಟದ ಬಹಳ ದೊಡ್ಡ ಗುರಿಯಾಗಿದೆ. ನಾನು ಮುಗಿಸುವುದಕ್ಕಿಂತ ಮುಂಚೆ ಒಬ್ಬ ಮನುಷ್ಯನ ಅತ್ಯಂತ ದೊಡ್ಡ ಗೌರವ ಯಾವುದು ಅಂತ ಹೇಳಲಾಯಿತು. ಈ ಜಗತ್ತಿನಲ್ಲಿ ಒಬ್ಬ ಮನುಷ್ಯನ ಅತ್ಯಂತ ದೊಡ್ಡ ಸೌಭಾಗ್ಯ ಯಾವುದು? ನೀವು ಮಾಡಬಹುದಾದ, ನೀವು ಸಂಪಾದಿಸಬಹುದಾದ ಅತಿ ದೊಡ್ಡ ಸಂಪಾದನೆ ಅಥವಾ ನಿಮ್ಮ ಅತ್ಯಂತ ದೊಡ್ಡ ಸೌಭಾಗ್ಯ, ಅತಿ ದೊಡ್ಡ ಅನುಗ್ರಹ ಯಾವುದೆಂದರೆ ಎರಡು ವಿಷಯಗಳು ಅಂತ ಹೇಳಲಾಯಿತು. ಒಂದು, ನಿಮ್ಮ ಬದುಕಿನ ಬಹಳ ದೊಡ್ಡ ಸೌಭಾಗ್ಯ ನಿಮ್ಮ ಅನುಪಸ್ಥಿತಿಯಲ್ಲಿ ನಿಮಗಾಗಿ ಪ್ರಾರ್ಥಿಸುವ ಜನರಿರುವುದು. ಬದುಕಿನ ಅತ್ಯಂತ ದೊಡ್ಡ ಸೌಭಾಗ್ಯ ಅದು. ನನ್ನ ಅನುಪಸ್ಥಿತಿಯಲ್ಲಿ, ನಾನು ಇಲ್ಲದ ಒಂದು ವೇದಿಕೆಯಲ್ಲಿ, ಅಥವಾ ನನ್ನ ಪ್ರೆಸೆನ್ಸ್ ಇಲ್ಲದ ಒಂದು ಸ್ಥಳದಲ್ಲಿ, ಅಥವಾ ನನ್ನ ಪ್ರೆಸೆನ್ಸ್ ಇಲ್ಲದ ಕಾಲದಲ್ಲಿ ನನಗಾಗಿ ಪ್ರಾರ್ಥಿಸುವ ಜನರು ಜಗತ್ತಿನಲ್ಲಿರುವುದು. ದೇವ, ಅವನ ಮೇಲೆ ನೀನು ಕರುಣೆ ತೋರು, ದೇವ ಅವನ ಮೇಲೆ ನಿನ್ನ ಪ್ರೀತಿಯನ್ನು ತೋರು ಎಂದು ನಿಮ್ಮ ಅನುಪಸ್ಥಿತಿಯಲ್ಲಿ ನಿಮಗಾಗಿ ಪ್ರಾರ್ಥಿಸಲು ಜನರಿರುವುದಾದರೆ ಅದು ನಿಮ್ಮ ಬದುಕಿನ ಅತಿ ದೊಡ್ಡ ಸೌಭಾಗ್ಯ. ಎರಡನೆಯದಾಗಿ, ನಿಮ್ಮ ಮಾತುಗಳನ್ನು ಆಲಿಸುವ, ನಿಮ್ಮ ಮಾತುಗಳಿಗೆ ಗೌರವ ಕೊಡುವ, ನಿಮ್ಮ ಮಾತುಗಳನ್ನು ಅನುಸರಿಸುವ ಮಕ್ಕಳು ನಿಮಗೆ ಇರುವುದಾದರೆ ಅದು ಬದುಕಿನ ಅತಿ ದೊಡ್ಡ ಸೌಭಾಗ್ಯ, ಅತಿ ದೊಡ್ಡ ಸಂಪತ್ತು ಅಂತ ಹೇಳಲಾಯಿತು. ಅದಕ್ಕಿಂತ ದೊಡ್ಡ ಸೌಭಾಗ್ಯ ಈ ಬದುಕಿನಲ್ಲಿ ಯಾವುದೂ ಇಲ್ಲ. ಅದಿರಬೇಕಾದರೆ ನಮ್ಮ ಬದುಕು ಬಹಳ ಮೌಲ್ಯಗಳಿಂದ ಕೂಡಿರಬೇಕು, ಬಹಳ ಸ್ವಚ್ಛವಾಗಿರಬೇಕು, ಬದುಕು ಬಹಳ ಜವಾಬ್ದಾರಿಯುತವಾಗಿರಬೇಕು, ಎಲ್ಲಾ ರೀತಿಯ ಸಂಬಂಧಗಳು ಬಹಳ ಚೆನ್ನಾಗಿರ್ಬೇಕು. ಈ ನಿಟ್ಟಿನಲ್ಲಿ ಉಪವಾಸದ, ಈದ್ ಉಲ್ ಫಿತರ್ನ ಈ ಪ್ರೀತಿಯ ಸಂಬಂಧಗಳನ್ನು ಬಲಪಡಿಸುವ, ದೇವನೊಂದಿಗೆ ಮತ್ತು ದೇವನ ಸೃಷ್ಟಿಗಳೊಂದಿಗೆ ಬಹಳ ಚೆನ್ನಾಗಿ ಸಂಬಂಧವನ್ನು ಇಟ್ಟುಕೊಳ್ಳುವ ಮತ್ತು ಬದುಕಿನಲ್ಲಿ ಯಾವಾಗಲೂ ನಮ್ಮ ಮೇಲೆ ನಮಗೆ ನಿಯಂತ್ರಣ ಇರುವ ಉಪವಾಸ ಮತ್ತು ಈದ್ನ ಈ ಸಂದೇಶಗಳು ನಮ್ಮ ಬದುಕಿಗೆ ಬೆಳಕಾಗಲಿ ಎಂಬ ಹಾರೈಕೆಯೊಂದಿಗೆ ತಮಗೆಲ್ಲ ಕೃತಜ್ಞತೆಗಳನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ. ಅತ್ಯಂತ ವಿಸ್ತಾರವಾಗಿ ಈದ್ ಸೌಹಾರ್ದ ಕೂಟದ ಉದ್ದೇಶ ಮತ್ತೆ ಅದರ ವಿಚಾರಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಿದಂತಹ ಜಮಾತೆ ಇಸ್ಲಾಮಿ ಹಿಂದಿನ ರಾಜ್ಯ ಕಾರ್ಯದರ್ಶಿಗಳಾದಂತಹ ಮೊಹಮ್ಮದ್ ಕುನ್ನಿ ಅವರಿಗೆ ಜಮಾತೆ ಇಸ್ಲಾಮಿ ಹಿಂದ್ ಮೈಸೂರು ಘಟಕ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಈಗ ಮುಂದಿನ ಕಾರ್ಯಕ್ರಮ, ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತಹ ಎಲ್ಲ ಅತಿಥಿ ಗಣ್ಯರನ್ನ ಸನ್ಮಾನಿಸಲ್ಪಡುವಂತಹ ಕಾರ್ಯಕ್ರಮ. ಈ ಸನ್ಮಾನವನ್ನ ನಾವಿಲ್ಲಿ ಹೇಳುವಂತಹ ಗಣ್ಯರಿಗೆ ತಾವು ಬಂದು ಅವರಿಗೆ ಸನ್ಮಾನವನ್ನ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಾ ಇದ್ದೇವೆ. ಮೊಟ್ಟ ಮೊದಲನೇದಾಗಿ ಶ್ರೀ ಬಂತೆ ಡಾಕ್ಟರ್ ಕಲ್ಯಾಣಶ್ರೀ ಅವರಿಗೆ ಸಂಚಾಲಕರು, ಕಾರ್ಯಕ್ರಮದ ಸಂಚಾಲನ ಸಮಿತಿ, ಜಮಾತೆ ಇಸ್ಲಾಮಿ ಮೈಸೂರು ಘಟಕದ ವತಿಯಿಂದ ಆತ್ಮೀಯವಾಗಿ
ಸನ್ಮಾನವನ್ನ ತಾವು ಸ್ವೀಕರಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ವಸೀಂ ಭಾಯ್, ಫಾದರ್ ಅರುಲ್ ಸೆಲ್ವಕುಮಾರ್, ಸಂಯೋಜಕರು, ಡಯೋಸಿಸ್ ಕಮಿಷನ್ ಮೈಸೂರು ಡಿಯೋಸಿಸ್. ಇವರನ್ನ ಜಮಾತೆ ಇಸ್ಲಾಮಿ ಮೈಸೂರು ನಗರ ಶಾಖೆ ವತಿಯಿಂದ ತುಂಬು ಹೃದಯದ ಸನ್ಮಾನವನ್ನ ಮಾಡಿಕೊಳ್ಳುತ್ತಿದ್ದೇವೆ. ಮೌಲಾನಾ ಮೊಹಮ್ಮದ್ ಉಸ್ಮಾನ್ ಶರೀಫ್ ಸರ್ ಖಾಜಿ ಮೈಸೂರು. ಕಾರ್ಯದರ್ಶಿಗಳು ಜಮಾತೆ ಇಸ್ಲಾಮಿ ಹಿಂದ್ ಕರ್ನಾಟಕ ಹಾಗೂ ಇಂದು ಈ ಕಾರ್ಯಕ್ರಮದ ಸೌಹಾರ್ದ ಕೂಟದ ಅಧ್ಯಕ್ಷರು, ಇವರನ್ನ ಮೊಹಮ್ಮದ್ ಮರ್ಚೆಟ್ ರವರು ಸನ್ಮಾನಿಸಬೇಕು. बिस्मिल्लाहिर्रहमानिर्रहीम। लकल हम्दु लकल शुक्र या अल्लाह, अस्सलातु वस्सलामु अला रसूलिल्लाह। अल्हम्दुलिल्लाह सुम्मा अल्हम्दुलिल्लाह। हमारे जमात इस्लामी हिंद शाख मैसूर के ज़िम्मेदारों ने ये महफिल, ये तकरीब सईद ईद मिलन की मुनक़िद की और इस ईद मिलन की तकरीब में तमाम मज़हबों को जमाया, यकजहती को उजागर किया और हमारे मजहबी रहनुमा भी अपना कीमती वक्त निकाल कर यहाँ तशरीफ़ लाए और अपने अपने पैगामात से हमको सरफराज किया और अपनी इस यकजहती को कायम रखा। अल्लाह तबारक व तआला, ईदें तो तमाम मज़हब में होती हैं और हमारे नबी करीम सल्लल्लाहु अलैहि वसल्लम ने भी इरशाद फरमाया, लिक़ौमी ईदुन, हर कौम की एक ईद होती है और उसमें छोटी भी होती है, बड़ी भी होती है। बहरहाल इस हमारी ईद उल फितर जो अभी गुजरी, इसका तरीक़ा बताकर और इसे किस तरीक़े से ईद मनाना है उसको इजहार फरमाकर और उस पर ख़ुद अमल करके हम सब उम्मत मोहम्मदिया को ये पैगाम ईद का दिया कि ईद जो है एक कौम की नहीं होती है बल्कि तमाम कौमों की ईद होती है और हमारी ईद जो है इंसानियत की ईद है। हम सब इंसान हैं और इंसानियत में तमाम मज़हब और कौम शामिल होते हैं। अल्लाह ताला ने और उसके रसूल सल्लल्लाहु अलैहि वसल्लम ने इंसानियत को यानी तमाम इंसानों को जमा कर आपसी मोहब्बत और उल्फत को कायम रखने की हम सबको ताकीद फरमाई। बहरहाल हमारे जमात इस्लामी शाख हिंद मैसूर ने इस नज़रिए को पेश रखते हुए हर साल जो है कई सालों से ये ईद मिलन तकरीब मुनक़िद कर रहे हैं और जब ईद मिलादुन नबी सल्लल्लाहु अलैहि वसल्लम का महीना आता है तो सीरतुन नबी की भी इजलास इसी तरह यकजहती के साथ इसको कायम करते हैं और इस्लाम का एक बेहतरीन पैगाम सबके सामने पेश करते हैं।
अल्लाह ताला इनकी खिदमत को हमेशा कायम व दायम रखे और हम सबको इस ईद मिलन की तकरीब पर जैसा हम सब यहाँ पर जमा हुए हैं किसी भेदभाव के अल्लाह ताला हम सबको अपनी जिंदगियों में भी हर किस्म के भेदभाव को हटाकर प्यार और मोहब्बत से रहने की, इत्तेहाद व इत्तेफाक के साथ रहने की हम सबको तौफीक अता फरमाए और एक दूसरे के साथ मोहब्बत से पेश आए, एक दूसरे के साथ या इलाहुल आलमीन नफरतों को हमारे दूर फरमाए और इसी तरह हम सबको मोहब्बत व उल्फत के साथ हमेशा कायम रखें और इसी पर हम अपनी ज़िंदगी को कायम रखें। रब्बना आतिना फिद दुनिया हसनतों व फिल आखिरति हसनतों व क़िना अज़ाबन नार। या इलाहुल आलमीन हम सबको दुनिया की भी अच्छी ज़िंदगी अता फरमा और आखिरत की भी अच्छी ज़िंदगी अता फरमा। दुनिया की ज़िंदगी चंद रोज़ा ज़िंदगी है और ये दुनिया जो है तमाम इंसानों से कायम है। अल्लाह ताला हम सबको आपस में मेल मोहब्बत अता फरमाकर इसी तरह हमें बकिया ज़िंदगी को यहाँ पर गुजारने की तौफीक अता फरमाए। अल्लाह ताला हमारे जमात इस्लामी शाख मैसूर के इस जिद्दोजहद को कामयाबी अता फरमाए और उनको इसका भरपूर सिला अता फरमाए और तमाम हाजिरीन का हर कौम व मज़हब वाले जहाँ जो यहाँ पर तशरीफ़ लाए हैं अल्लाह ताला सबको मुबारकबाद देता हूँ, आपकी आमद का शुक्रिया अदा करता हूँ। अल्लाह ताला हम सबको इसी पर दायम व कायम रखे। रब्बना तक़ब्बल मिन्ना इन्नका अंतस समीउल अलीम व तुब अलैना इन्नका अंतत तव्वाबुर रहीम। इलाही बिहुर्मति सय्यिदिल मुरसलीन व सल्लल्लाहु तआला अला खैरि खल्क़िही व नूरि अर्शिही सय्यिदिना मुहम्मदिन व आलिही व अस्हाबिही अजमईन। सुब्हान रब्बिका रब्बिल इज़्ज़ति अम्मा यसिफून व सलामुन अलल मुरसलीन ವಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಸಮಾಧಾನದಿಂದ ನಮ್ಮನ್ನು ಆಲಿಸಿದಿರಿ. ಅದಕ್ಕೆ ನಾನು ಈ ಕಾರ್ಯಕ್ರಮದ ಮೂಲ ಕಾರಣಕರ್ತರಾದ ನಮ್ಮ ಈ ದಿನದ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನಮ್ಮ ಹಿತವಚನಗಳನ್ನು ನೀಡಿದಂಥ ಗೌರವಾನ್ವಿತ ಶ್ರೀ ಡಾಕ್ಟರ್ ಕಲ್ಯಾಣ್ ಸಿರಿಯವರು, ಬಂತೇಜಿಯವರು, ವಿಶ್ವ ಮೈತ್ರಿ ಬುದ್ಧ ವಿಹಾರ ಮೈಸೂರವರಿಗೆ ನಮ್ಮ ಜಮಾತೆ ಇಸ್ಲಾಮಿ ಹಿಂದ್ ಮೈಸೂರು ಜಿಲ್ಲಾ ನಗರ ಶಾಖೆ ವತಿಯಿಂದ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಮತ್ತೆ ಇದೇ ಕಾರ್ಯಕ್ರಮದಲ್ಲಿ ನಮ್ಮ ಗೌರವಾನ್ವಿತ ಫಾದರ್ ಅರುಳ್ ಸೆಲ್ವಕುಮಾರ್, ಸಂಯೋಜಕರು ಡಯೋಸಿಸ್ ಕಮಿಷನ್ ಮೈಸೂರು, ಅವರಿಗೂ ಕೂಡ ನಮ್ಮ ಕರೆಗೆ ಹೋಗೊಟ್ಟು ಆಗಮಿಸಿ ಪ್ರವಚನವನ್ನು ನೀಡಿದ್ದಾರೆ, ಹಿತನುಡಿಗಳನ್ನು ಆಡಿದ್ದಾರೆ. ಅವ್ರಿಗೂ ಕೂಡ ಜಮಾತೆ ಇಸ್ಲಾಮಿ ಹಿಂದ್ ಹಾಗೂ ತಮ್ಮೆಲ್ಲರ ಪರವಾಗಿ ಅವರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿ ಬಹಳ ಅರ್ಥಪೂರ್ಣವಾಗಿ ಈ ಈದ್ ರಂಜಾನ್ ಒಕ್ಕೂಟವನ್ನ, ಈ ಈದ್ ಮಿಲನವನ್ನ ಒಂದು ಸೌಹಾರ್ದಯುತ ಮಿಲನವಾಗಿ ನಾವು ಆಚರಿಸ್ತಾ ಇದ್ದೀವಿ. ಸಹ ಪಂಕ್ತಿಯಾಗಿ ಊಟವನ್ನು ಸ್ವೀಕರಿಸಿ ಭೋಜನವನ್ನು ಮಾಡಿ ನಾವು ಶಾಂತಿ ಸೌಹಾರ್ದತೆಯನ್ನು ನಮ್ಮ ನಾಡು ನಮ್ಮ ದೇಶಕ್ಕೆ ಕೊಡಬೇಕನ್ನುವ ಹಿತನುಡಿಗಳನ್ನ ನಾವು ಅವರಿಂದ ಕೇಳಿ ಅವರಿಗೆ ಬಹಳ ಸಂತೋಷವಾಯಿತು. ಅವರು ಈ ಮಂಗಳೂರಿನಿಂದ ಆಗಮಿಸಿ ಮೈಸೂರು ಕರ್ನಾಟಕ ರಾಜ್ಯ ಜಮಾತೆ ಇಸ್ಲಾಮಿ ಹಿಂದ್ ಪ್ರಧಾನ ಕಾರ್ಯದರ್ಶಿಗಳಾದಂಥ ಗೌರವಾನ್ವಿತ ಮೊಹಮ್ಮದ್ ಕುನ್ನಿ ಸಾಹೇಬ್ ಅವರಿಗೆ ಧನ್ಯವಾದಗಳನ್ನು ನಾವು ನಮ್ಮ ಸಂಸ್ಥೆಯ ವತಿಯಿಂದ ಹೃತ್ಪೂರ್ವಕವಾಗಿ ಆಗಿಸ್ತೇವೆ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮದ ವಲಯ ಸಂಚಾಲಕರು ಆದಂಥ ಅಬ್ದುಲ್ ಸಲಾಂ ಸಾಹೇಬ್ ಅವರು ಕೂಡ ಈ ಕಾರ್ಯಕ್ರಮದನ್ನ ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಜಮಾತೆ ಇಸ್ಲಾಮಿ ಹಿಂದ್ ವತಿಯಿಂದ ನಾವು ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಮತ್ತೆ ಇದೇ ಕಾರ್ಯಕ್ರಮದಲ್ಲಿ ನಮ್ಮ ಸ್ಥಾನೀಯ ಅಧ್ಯಕ್ಷರಾದಂತಹ ಮೊಹಮ್ಮದ್ ಅಸ್ಲಂ ಅವರಿಗೂ ಕೂಡ ಧನ್ಯವಾದಗಳನ್ನು ನಾವು ಅರ್ಪಿಸುತ್ತೇವೆ. ಹಾಗೂ ನಮ್ಮ ಸರ್ಕಾರಿ ಗುರುಗಳಾದಂಥ ಗೌರವಾನ್ವಿತ ಹಜರತ್ ಮೌಲಾನಾ ಮೊಹಮ್ಮದ್ ಉಸ್ಮಾನ್ ಶರೀಫ್ ಸಾಹಬ್ ಅವರು
ನಮ್ಮನ್ನ ಆಶೀರ್ವಾದಿಸಿ ಪ್ರಾರ್ಥನೆಯನ್ನು ಗಳಿಸಿ ನಮಗೆ ವಚನಗಳು ನುಡಿದ ಅವ್ರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮತ್ತೆ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಗಣ್ಯಾತಿ ಗಣ್ಯರು, ಗೌರವಾನ್ವಿತ ಎಲ್ಲರಿಗೂ ನಾನು ಹೃತ್ಪೂರ್ವಕವಾಗಿ ಜಮಾತೆ ಇಸ್ಲಾಮಿ ಹಿಂದ್ ಮೈಸೂರು ಜಿಲ್ಲಾ ಶಾಖೆ ವತಿಯಿಂದ ಧನ್ಯವಾದಗಳನ್ನ, ಅನಂತ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಇದೇ ತರ ನಮ್ಮ ಸೌಹಾರ್ದ ಬಾಂಧವ್ಯವನ್ನು ನಾವು ಶಾಂತಿ, ಸೌಹಾರ್ದ, ಸಂತೋಷ ಸಮಾರಂಭಗಳನ್ನ ಆಚರಿಸುತ್ತಾ ಮುಂದುವರಿಯೋಣ ಅಂತ ನಾನು ಹೇಳುತ್ತಾ, ಈ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿ ತನ್ವೀರ್ ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ. ಭೋಜನದ ವ್ಯವಸ್ಥೆ ಆಗಿದೆ, ಸಸ್ಯಾಹಾರಿ ಮತ್ತು ಇದೆಲ್ಲ ವ್ಯವಸ್ಥೆ ಆಗಿದೆ. ಮತ್ತು ಮಾತೃಶ್ರೀ ಅವರು ಕೂಡ ಬಹಳ ಸಂಖ್ಯೆಯಲ್ಲಿ ಆಗಮಿಸಿ ಅವರು ಕೂಡ ನಮ್ಮನ್ನು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನನ್ನ ಅನಂತ ಧನ್ಯವಾದಗಳನ್ನು ನಾನು ಅರ್ಪಿಸುತ್ತೇನೆ. ಧನ್ಯವಾದಗಳು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತ್.